ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನೋಡೋ ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೆಕೆಂಡ್ಗೆ ಸೆಕೆಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬಾನೇ ಕ್ಯೂರಿಯಾಸಿಟಿ ಆಗುತ್ತೆ ನಮಗೆ. ತುಂಬಾನೇ ಡೀಪ್ ಆದ ಫಾರೆಸ್ಟ್ ಒಳಗಡೆ ಇರುವ ಒಂಟಿ ಮನೆ. ಹೆಲ್ಪ್ ಅಂತ ಕೇಳಿದ್ರೆ ಒಬ್ಬರು ಹೆಲ್ಪಿಗೆ ಬರಲ್ಲ. ಯಾಕೆ ಅಂದ್ರೆ ಪಕ್ಕದಲ್ಲಿ ಯಾವುದೇ ತರ ಮನೆಗಳೂ ಇಲ್ಲ. ಅಂತಹ ಮನೆಯಲ್ಲಿ ಸಿಂಗಲ್ ಮದರ್ ಆಗಿ 5 ವರ್ಷದ ಮಗು ಒಂದು, ಈಗಲೇ ಹುಟ್ಟಿ 4-5 ತಿಂಗಳಾಗಿರುವ ಮಗು ಒಂದು, ಇವರಿಬ್ಬರನ್ನು ಬೆಳೆಸ್ತಾ ಇರುವ ಒಬ್ಬಳು ಅಮ್ಮ. ಇದ್ರ ಮೇಲೆ ಇಲ್ಲಿದ್ರೆ ಲೈಫ್ ಅಷ್ಟೇ, ಇಲ್ಲಿಂದ ಹೊರಡೋಣ ಅಂತ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಅನ್ಕೋಬೇಕಾದ್ರೆ ಒಂದು ರೂಮ್ ಒಳಗಡೆ ಹೋಗಿ ಆ ಡೋರ್ ಲಾಕ್ ಆಗಿ ಒಳಗಡೆನೆ ಸಿಗೋಕೋಬಿಡ್ತಾ ಇದ್ದಾರೆ ತಾಯಿ. ಅದೊಂದು ಕೆಟ್ಟೋಗಿರುವ ಡೋರು, ಅದನ್ನು ಓಪನ್ ಮಾಡೋಕೆ ಆಗಲ್ಲ. ಸೊ ಒಳಗಡೆನೆ ತಾಯಿ ಸಿಗೋಕೋಬಿಡ್ತಾ ಇದ್ದಾರೆ. ಸೊ ಇವಾಗ ಒಳಗಡೆ ಸಿಗಾಕೊಂಡಿರುವ ತಾಯಿ, ಹೊರಗಡೆ 5 ವರ್ಷದ ಹೆಣ್ಣು ಮಗು ಮತ್ತು 4-5 ತಿಂಗಳ ಪಾಪು. ಡೋರನ್ನ ಓಪನ್ ಮಾಡೋಕೆ ಗೊತ್ತಿಲ್ಲದೆ ಇರುವ ಮಗು, ಒಳಗಡೆ ಸಿಗಾಕೊಂಡು ಕಷ್ಟ ಪಡ್ತಾ ಇರುವ ತಾಯಿ. ಇದ್ರ ಮಧ್ಯದಲ್ಲಿ ಆ ಮನೆ ಒಳಗಡೆ ನುಗ್ಗುವ ಭಯಂಕರವಾದ ಸೈಕೋಸ. ಸೊ ಆ ರೂಮ್ ಒಳಗಡೆ ಸಿಗಾಕೊಂಡು ಆ ತಾಯಿ ಎಷ್ಟು ಕಷ್ಟ ಪಡ್ತಾರೆ, ಅವರ ಮಕ್ಕಳನ್ನ ಕಾಪಾಡೋಕೆ ಏನನ್ನ ಮಾಡ್ತಾರೆ, ಕೊನೆಗೆ ಆ ರೂಮ್ ಅನ್ನ ಬಿಟ್ಟು ಹೊರಗಡೆ ಬಂದ್ರ ಇಲ್ವೋ ಅನ್ನೋದನ್ನ ಸೂಪರ್ ಆಗಿ ಹೇಳಿರುವ ಕಥೆನೆ ಶಟಿನ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಆಪಲ್ ಮರಗಳ ತೋಟ. ಅಲ್ಲಿ ಬೆಳೆದಿರುವ ಆಪಲ್ಸ್ ಎಲ್ಲವೇ ಮ್ಯಾಕ್ಸಿಮಮ್ ಕೊಳ್ತೋಗಿದೆ. ಅದರಲ್ಲಿ ಒಂದು ಹುಡುಗಿ ಅಲ್ಲಿಗೂ ಇಲ್ಲಿಗೂ ಓಡಿ ಹೋಗಿ ಚೆನ್ನಾಗಿರುವ ಒಂದು ಆಪಲ್ ಅನ್ನ ತಗೊಂಡು ಆ ಕಾಡು ಒಳಗಡೆ ಇರುವ ಒಂದು ಒಂಟಿ ಮನೆಗೆ ಓಡಿ ಹೋಗ್ತಾ ಇದ್ದಾಳೆ. ಹೆಲ್ಪ್ ಅಂತ ಕೇಳಿದ್ರೆ ಒಬ್ಬರು ಕೂಡ ಹೆಲ್ಪ್ ಮಾಡೋಕೆ ಬರಲ್ಲ. ಆ ರೀತಿ ಇದೆ ಆ ಮನೆ. ಪಕ್ಕದಲ್ಲಿ ಯಾವುದೇ ತರ ಮನೆಗಳು ಇಲ್ಲ. ಅಲ್ಲೇ ಒಂದು ಹುಡುಗಿಯನ್ನ ತೋರಿಸ್ತಾ ಇದ್ದಾರೆ. ಇವಳೇ ಈ ಮೂವಿಯ ಹೀರೋಯಿನ್ ಜೆಸ್ಸಿ. ಇವರಿಗೆ ಲೆಡಿ ಅಂತ ಒಬ್ಬಳು ಮಗಳಿದ್ದಾಳೆ. ಅವಳೇ ಇವಾಗ ಆಪಲ್ ಅನ್ನ ತಗೊಂಡು ಓಡಿ ಬರ್ತಾ ಇದ್ದಿದ್ದು. ಅದು ಮಾತ್ರ ಇಲ್ಲ, ಇವರಿಗೆ ಒಂದು ಚಿಕ್ಕ ಮಗು ಇದೆ. ಅವನ ಹೆಸರು ಮೇಸನ್. ಅವನು ಇವಾಗ ಮೇಲ್ಗಡೆ ಇದ್ದಾನೆ. ಇವಾಗ ಚಿಕ್ಕ ಹುಡುಗಿಯನ್ನ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ನಾನು ಹೇಳಿದೀನಿ ಅಲ್ವಾ, ನನ್ನನ್ನು ಕೇಳ್ದೆ ಮಾಡದೆ ಹೊರಗಡೆ ಹೋಗ್ಬಾರ್ದು ಅಂತ. ಅಮ್ಮ, ನಿಮಗಾಗೆ ಆಪಲ್ ಅನ್ನ ತಗೊಂಡು ಬರೋಕೆ ಹೋಗಿದ್ದೆ. ಎಷ್ಟು ಸಲ ನಿನಗೆ ಹೇಳೋದು, ಇಲ್ಲಿ ಬೆಳೆಯುವ ಆಪಲ್ ಗಳೆಲ್ಲ ಯಾವುದುವೇ ಚೆನ್ನಾಗಿರಲ್ಲ ಅಂತ. ಅದನ್ನೆಲ್ಲ ನಾವು ತಿನ್ನೋಕೆ ಆಗಲ್ಲ ಅಂತ ಅದನ್ನು ಎತ್ತಿ ಬಿಸಾಕ್ತಾ ಇದ್ದಾರೆ ತಾಯಿ. ಆ ಜಾಗದಲ್ಲಿ ತುಂಬಾ ಆಪಲ್ಸ್ ಗಳಿವೆ. ಎಷ್ಟು ಸಲ ಅವರ ತಾಯಿ ಹೇಳಿದ್ರು ಕೂಡ ಈ ಆಪಲ್ ಚೆನ್ನಾಗಿರುತ್ತೆ, ಈ ಆಪಲ್ ಚೆನ್ನಾಗಿರುತ್ತೆ ಅಂತ ಅವಳ ತಾಯಿಗೆ ಒಂದು ಆಪಲ್ ಅನ್ನ ಡೈಲಿ ತಂದು ಕೊಡ್ತಾ ಇರ್ತಾಳೆ ಮಗಳು. ಇವಾಗ ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ, ಇವಾಗ ನಮ್ಮ ಹೀರೋಯಿನ್ ಇರ್ತಾ ಇರೋದು ಅವಳ ತಾಯಿಯ ಮನೆ. ತುಂಬಾನೇ ಹಳೆ ಮನೆ. ಹಾಗೆ ಇರ್ಬೇಕಾದ್ರೆ ಮೇಲ್ಗಡೆ ಮಗು ಅಳ್ತಾ ಇರೋ ಸದ್ದು ಕೇಳುತ್ತೆ. ಸೊ ಆ ಮಗುವಿಗೆ ಏನಾದ್ರೂ ಕೊಡ್ಬೇಕು ಅಂತ ಮನೆಯಲ್ಲೇ ಒಂದು ಪ್ಯಾಟ್ರಿ ರೂಮ್ ತರ ಇರುತ್ತೆ. ಅದ್ರ ಒಳಗಡೆ ಹೋಗ್ತಾರೆ ಜೆಸ್ಸಿ. ಆ ರೂಮ್ ಒಳಗಡೆ ಏನನ್ನು ತಗೊಳ್ಳೋಕೆ ಹೋಗ್ತಾ ಇದ್ದಾರೆ. ಬಟ್ ಆದ್ರೆ ಒಳಗಡೆ ಫುಲ್ ಹೋಗ್ದೇನೆ ಅವರ ಕೈಯನ್ನ ಎಷ್ಟು ದೂರ ಬಿಡೋಕೆ ಆಗುತ್ತೋ ಆ ತರ ಕೈಯನ್ನ ಬಿಟ್ಟು ಏನನ್ನು ತಗೋತಾ ಇದ್ದಾರೆ. ಅವರ ಮೈ ಆ ರೂಮ್ ಒಳಗಡೆನೆ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ಆ ರೂಮಿನ ಡೋರ್ ತುಂಬಾನೇ ಕೆಟ್ಟೋಗಿರುವ ಡೋರು. ಒಂದು ಸಲ ಲಾಕ್ ಆಗ್ಬಿಟ್ರೆ ಅದನ್ನು ಓಪನ್ ಮಾಡೋಕೆ ಆಗಲ್ಲ. ಹೊರಗಡೆಯಿಂದ ಮಾತ್ರನೇ ಅದನ್ನು ಓಪನ್ ಮಾಡೋಕೆ ಆಗುತ್ತೆ. ಆದ್ರಿಂದಾನೇ ಅರ್ಜೆಂಟ್ ಗೆ ಈ ತರ ತಗೋತಾ ಇದ್ದಾರೆ ಜೆಸ್ಸಿ. ಸೊ ಇವಾಗ ತಗೊಂಡಿದ್ದನ್ನ ಮೇಲ್ಗಡೆ ಬಂದು ಮಗುವಿಗೆ ಡೈಪರ್ ಅನ್ನ ಹಾಕೊಡ್ತಾ ಇರ್ತಾರೆ ಜೆಸ್ಸಿ. ಅದೇ ಸಮಯದಲ್ಲಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ತುಂಬಾ ಟೆನ್ಷನ್ ಆಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹುಡುಗಿ ಜುಜ್ಕು ಇದ್ದಾಳಲ್ಲ ಲೇನಿ, ಅವಳ ತಾಯಿ ಮಗುವಿಗೆ ಡೈಪರ್ ಅನ್ನ ಹಾಕಿ ಕೊಡ್ತಾ ಇದ್ದಾರೆ ಅಲ್ವಾ. ಅದೇ ತರ ಅವಳ ಗೊಂಬೆಯನ್ನ ತಗೊಂಡು ಅದಕ್ಕೆ ಡೈಪರ್ ಹಾಕಿ ಕೊಡ್ತಾ ಇದ್ದಾಳೆ. ಆಕ್ಚುಲಿ ನಮ್ಮ ಹೀರೋಯಿನ್ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ನಮ್ಮ ಹೀರೋಯಿನ್ ಒಬ್ಬನನ್ನ ಲವ್ ಮಾಡಿ ಮದುವೆ ಆಗಿರ್ತಾಳೆ. ಆದ್ರೆ ಅವನು ಸಿಕ್ಕಾಪಟ್ಟೆ ಡ್ರಗ್ ಅಡಿಕ್ಟ್. ಅವನ ಹತ್ರ ಇರುವ ಕೆಟ್ಟ ಅಭ್ಯಾಸ ಇದೆ ಅಂತಿಲ್ಲ, ಎಲ್ಲಾ ಅಭ್ಯಾಸಗಳು ಉಂಟು. ನಮ್ಮ ಹೀರೋಯಿನ್ ಕೂಡ ಅವನ ಜೊತೆ ಸೇರಿ ಡ್ರಗ್ ಗೆ ಅಡಿಕ್ಟ್ ಆಗಿದ್ದಾರೆ. ಆಮೇಲೆನೆ ಇವೆಲ್ಲ ನಮಗೆ ಸರಿ ಬರಲ್ಲ, ನಮಗೆ ಇಬ್ಬರು ಮಕ್ಕಳಿದ್ದಾರೆ, ಅವರುಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬಾನೇ ಕಷ್ಟಪಟ್ಟು ಆ ಡ್ರಗ್ ಅಡಿಕ್ಷನ್ ಇಂದ ಹೊರಗಡೆ ಬಂದಿದ್ದಾರೆ ನಮ್ಮ ಹೀರೋಯಿನ್. ಇವಾಗ ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ, ಅವನ ಹತ್ರ ಇಂದ ತುಂಬಾ ದೂರ ಬಂದೇನೆ ಅವಳ ತಾಯಿ ಮನೆಯಲ್ಲಿ ಸ್ಟೇ ಆಗಿದ್ದಾಳೆ ನಮ್ಮ ಹೀರೋಯಿನ್ ಜೆಸ್ಸಿ. ಬಟ್ ಆದ್ರೆ ಪಕ್ಕದಲ್ಲಿ ಮನೆಗಳೇ ಇಲ್ಲ, ಜನರೇ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ಏನಂದ್ರೂ ಏನೂ ಇಲ್ಲ. ಅವರಿಗೆ ಅಂತ ಸ್ವಂತವಾಗಿರೋದು ಅವರ ಆಪಲ್ ತೋಟ ಮಾತ್ರನೇ. ಸೊ ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗೋಣ ಅಂತ ಫೀಲ್ ಮಾಡ್ತಾ ಇದ್ದಾರೆ ನಮ್ಮ ಹೀರೋಯಿನ್. ಅದಕ್ಕಾಗಿ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಆಪೋಸಿಟ್ ಅಲ್ಲಿ ತುಂಬಾ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ನೀವು ಡ್ರಗ್ ಅನ್ನ ಬಿಟ್ಬಿಟ್ಟಿದ್ದೀರಾ, ಇಲ್ಲ ಮತ್ತೆ ತಗೋತೀರಾ, ಡ್ರಗ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದೀರಾ? ಸೊ ಏನೇ ಮಾಡಿದ್ರು ಕಷ್ಟ ಬರುತ್ತೆ ಅಲ್ವಾ ಸಮ್ ಟೈಮ್ಸ್ ನಮ್ಮ ಲೈಫ್ ಅಲ್ಲಿ. ಆ ತರದ ಒಂದು ಸಿಚುವೇಶನ್ ಅಲ್ಲಿ ಇರ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಇಬ್ಬರು ಮಕ್ಕಳು ಬೇರೆ, ಇಬ್ಬರುವೆ ಚಿಕ್ಕ ಪುಟಾಣಿ ಮಕ್ಕಳು. ಮೇಸನ್ ಕೂಡ ಪರವಾಗಿಲ್ಲ, 4-5 ತಿಂಗಳ ಮಗು, ಅವನ ಕೈಯಲ್ಲಿ ಮಾತಾಡೋಕೆ ಆಗಲ್ಲ. ಬಟ್ ಆದ್ರೆ ಇಲ್ಲೇನಿದಲ್ಲ, ಏನಾದ್ರೂ ಕ್ವಶನ್ ಮಾಡ್ತಾನೆ ಇರ್ತಾಳೆ. ಮಗುವನ್ನ ನೋಡ್ಕೊಳ್ಳೋಕೆ ಆಗದೆ ಇರೋ ಒಂದು ಯಂಗ್ಸ್ಟರ್ ಗರ್ಲ್ ಇರ್ತಾರೆ ಅಲ್ವಾ, ಮೆಚುರಿಟಿನೇ ಇಲ್ದೇ ಇರುವ ಹುಡುಗಿ. ಇಷ್ಟು ಕಷ್ಟಗಳ ಮಧ್ಯದಲ್ಲಿ ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡು ಹೇಗೋ ಮಕ್ಕಳನ್ನ ಬೆಳೆಸ್ತಾ ಇದ್ದಾಳೆ ನಮ್ಮ ಹೀರೋಯಿನ್ ಜೆಸ್ಸಿ. ನಮ್ಮ ಲೇನಿ ಯಾವಾಗ್ಲೂ ಒಂಟಿಯಾಗಿ ಬಾತ್ರೂಮ್ಗೆ ಹೋಗೋದೇ ಇಲ್ಲ, ಯಾವಾಗ್ಲೂ ಅವಳ ತಾಯಿ ಅವಳ ಹತ್ರದಲ್ಲೇ ಇರ್ಬೇಕು. ಸೊ ಆ ರೀತಿ ಅವಳು ಬಾತ್ರೂಮ್ ಅಲ್ಲಿ ಕೂತಿರ್ಬೇಕಾದ್ರೆ, ಅಮ್ಮ ಅಜ್ಜಿ ತೀರೋಗ್ಬಿಟ್ರಾ? ಹೌದಮ್ಮ ತೀರೋಗ್ಬಿಟ್ರು. ಹಾಗಾದ್ರೆ ಅಪ್ಪನೂ ತೀರೋಗ್ಬಿಟ್ರ? ಯಾಕೆ ನಮ್ಮನ್ನ ನೋಡೋಕೆ ಬರೋದೇ ಇಲ್ಲ? ಹೇ ಹಾಗೆಲ್ಲ ಇಲ್ಲಮ್ಮ, ಅವರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ, ಇವಾಗ ಅವರಿಗೆ ಹುಷಾರಿಲ್ಲ, ಅದಕ್ಕೆ ಬರ್ತಾ ಇಲ್ಲ. ನೀನು ಈ ತರ ಎಲ್ಲ ಕ್ವಶನ್ ಮಾಡಬಾರ್ದು, ಓಕೆನಾ ಅಂತ ಅವರ ಮಗಳ ಹತ್ರ ಮಾತಾಡ್ತಾ ಇದ್ದಾರೆ ಜೆಸ್ಸಿ. ಯಾಕೆ ಅಂದ್ರೆ ಅವನು ಸಿಕ್ಕಾಪಟ್ಟೆ ದೊಡ್ಡ ಡ್ರಗ್ ಅಡಿಕ್ಟ್. ಅವನ ಖುಷಿಯನ್ನ ಮಾತ್ರನೇ ಅವನು ನೋಡ್ತಾ ಇರ್ತಾನೆ. ಅವನ ಫ್ಯಾಮಿಲಿ ಬಗ್ಗೆ ಅವನಿಗೆ ಕೇರೇ ಇಲ್ಲ. ಎಲ್ಲ ಕಷ್ಟವೂ ನಮ್ಮ ಹೀರೋಯಿನ್ ಜೆಸ್ಸಿಗೆ ಮಾತ್ರನೇ. ಇವಾಗ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ದಾರೆ
ಇದ್ದಾರೆ ಜೆಸ್ಸಿ. ಅವರ ಕೈಯಲ್ಲಿ ಸ್ವಲ್ಪ ಹಣ ಮಾತ್ರ ಇದೆ, ಅದನ್ನ ಕೌಂಟ್ ಮಾಡಿ ಇಡ್ತಾ ಇದ್ದಾರೆ. ಈ ಹಣ ಇದ್ರೆ ಮಾತ್ರನೇ ಆ ಊರನ್ನ ಬಿಟ್ಟು ಇವರ ಕೈಯಲ್ಲಿ ಹೋಗೋಕೆ ಆಗುತ್ತೆ, ಮಿಕ್ಕಿದ್ದೆಲ್ಲ ಆಮೇಲೇನೆ. ಇಷ್ಟು ಕಷ್ಟದಲ್ಲಿ ಕೂಡ ದೊಡ್ಡದಾಗಿ ಬ್ರೀತ್ ಮಾಡಿಬಿಟ್ಟು ನೋಡ್ಕೊಳ್ಳೋಣ ಬಿಡು ಅನ್ನೋ ತರ ಇರ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಇದೇನೆ ನಮ್ಮ ಜೆಸ್ಸಿ. ಆಮೇಲೆ ನಮ್ಮ ಜೆಸ್ಸಿ ಇರೋ ಬರೋ ಫುಡ್ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡಿ ಕಾರಿಗೆ ಹತ್ತಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಆ ಮನೆಯನ್ನ ಖಾಲಿ ಮಾಡಿ ಸಿಟಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ಕೊನೆಯದಾಗಿ ಒಂದು ರೆಡ್ ಕಲರ್ ಅಲ್ಲಿ ಟೂಲ್ ಬಾಕ್ಸ್ ಇದೆ, ಅದನ್ನು ತಗೊಂಡು ಬಂದು ಹೊರಗಡೆ ಇಡ್ತಾ ಇದ್ದಾರೆ. ಇವಾಗ ಕೊನೆಯದಾಗಿ ಅವರು ಖಾಲಿ ಮಾಡ್ಬೇಕಾಗಿರೋದು ಆ ಪ್ಯಾಂಟ್ರಿ ರೂಮ್ ಮಾತ್ರನೇ. ಇವಾಗ ಅದ್ರ ಒಳಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಜೆಸ್ಸಿ ಡೋರ್ ಅನ್ನು ಓಪನ್ ಮಾಡಿ ಮತ್ತೆ ಡೋರ್ ಕ್ಲೋಸ್ ಆಗ್ಬಿಡ್ಬಾರ್ದು ಅಂತ ಒಂದು ಇಟ್ಟಿಗೆಯನ್ನ ಮಧ್ಯದಲ್ಲಿ ಮಡುಕ್ತಾ ಇದ್ದಾರೆ. ಆಮೇಲೆ ಇವರಿಗೆ ಬೇಕಾಗಿರುವ ಥಿಂಗ್ಸ್ ಅನ್ನೆಲ್ಲ ಒಂದೊಂದಾಗಿ ತಗೋತಾ ಇದ್ದಾರೆ. ಇವಾಗ ಕೊನೆಯದಾಗಿ ಅವರ ತಾಯಿಯ ಬೈಬಲ್ ಮತ್ತೆ ಒಂದು ಕ್ರಾಸ್ ಇರುತ್ತೆ, ಅದನ್ನ ತಗೊಳ್ಳೋಣ ಅಂತ ನಮ್ಮ ಹೀರೋಯಿನ್ ತಗೋತಾ ಇರ್ಬೇಕಾದ್ರೆ ಹಿಂದೆ ಇರುವ ಇಟ್ಟಿಗೆ ಕೆಳಗಡೆ ಬಿದ್ದು ಆ ಡೋರ್ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡ್ತಾ ಇದೆ. ಪಾಪ ನಮ್ಮ ಹೀರೋಯಿನ್ ಒಳಗಡೆ ಸಿಗೋಕೋ ಬಿಡ್ತಾ ಇದ್ದಾರೆ. ಆ ಡೋರ್ಗೆ ಲಾಚ್ ಕೂಡ ಇಲ್ಲ. ನಮ್ಮ ಹೀರೋಯಿನ್ ಇವಾಗ ಸರಿಯಾಗಿ ಸಿಗೋಕೋ ಬಿಟ್ಟಿದ್ದಾರೆ. ಇಲ್ಲಿಂದಾನೆ ಕತೆ ಶುರುವಾಗುತ್ತೆ. ಲೇನಿ ಬಾ ಒಳಗಡೆ, ಬೇಗ ಬಾ, ನಾನು ಒಳಗಡೆ ಸಿಗಾಕೋ ಬಿಟ್ಟಿದ್ದೀನಿ, ಬಾ ನನ್ನನ್ನ ಕಾಪಾಡು ಅಂತ ಜೋರಾಗಿ ಕಿರ್ಚ್ಕೋತಾ ಇದ್ದಾರೆ ನಮ್ಮ ಹೀರೋಯಿನ್. ಬಟ್ ಆದ್ರೆ ಲೇನಿ ಅದು ಚಿಕ್ಕ ಮಗುವುದು. ಅಮ್ಮ ನೀವೇನಿಕ್ಕೆ ಒಳಗಡೆ ಸಿಗಾಕೊಂಡಿದ್ದೀರಾ, ಏನಕ್ಕೆ ಲಾಕ್ ಮಾಡ್ಕೊಂಡಿದ್ದೀರಾ, ಯಾಕೆ ನೀವು ಹೊರಗಡೆ ಬರ್ತಾ ಇಲ್ಲ ಅಂತ ಏನೇನೋ ಕ್ವಶನ್ ಮಾಡ್ತಾ ಇದ್ದಾಳೆ. ಯಾಕಮ್ಮ ನಾನು ಕೊಟ್ಟಿದ್ದ ಆಪಲ್ ಅನ್ನ ಬಿಸಾಕ್ಬಿಟ್ರಿ, ಏನಕ್ಕೆ ಆಪಲ್ ಎಲ್ಲ ಕೊಳ್ತೋಗಿದೆ ಅಂತ ಕ್ವಶನ್ ಮೇಲೆ ಕ್ವಶನ್ ಕ್ಯೂಟ್ ಆಗಿ ಕೇಳ್ತಾ ಇದ್ದಾಳೆ ನಮ್ಮ ಹುಡುಗಿ ಲೇನಿ. ಆದ್ರೆ ಒಳಗಡೆ ಸಿಗಾಕೊಂಡಿರುವ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ಯಾಕೆ ಅಂದ್ರೆ ಇವರಿಗೆ ಮಾತ್ರನೇ ಗೊತ್ತು ಅಲ್ಲಿ ಒಳಗಡೆ ಸಿಗಾಕೋ ಬಿಟ್ಟಿದ್ದಾರೆ ಅಂತ. ಹೊರಗಡೆ ಹೋದ್ರೇನೆ ಆ ಮಕ್ಕಳನ್ನ ನೋಡೋಕೆ ಆಗುತ್ತೆ ಅಂತ. ಲೇನಿ ಡೋರ್ ಬಿಟ್ಟು ಸ್ವಲ್ಪ ಹಿಂದೆ ಹೋಗು ಅಂತ ಹೇಳಿ ಕೆಳಗಡೆ ಬಿದ್ದಿರುವ ಆ ಇಟ್ಟಿಗೆಯನ್ನೇ ತಗೊಂಡು ಆ ಡೋರ್ ಅನ್ನ ನಚ್ ಅಂತ ಹೊಡಿತಾರೆ. ಬಟ್ ಆದ್ರೆ ಆ ಡೋರ್ ಅನ್ನ ಓಪನ್ ಮಾಡೋಕೆ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಅವರ ಹೋಪೇ ಹೋಗ್ಬಿಟ್ಟಿದೆ, ನಂಬಿಕೆನೆ ಕಳ್ಕೊಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಆ ಡೋರ್ ಬಗ್ಗೆ ನಮ್ಮ ಹೀರೋಯಿನ್ಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಒಂಥರ ಟೆನ್ಷನ್ ಆಗಿ ಬಿಡ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಗಾಬರಿ ಆಗ್ಬಿಡ್ತಾ ಇದ್ದಾರೆ. ಆವಾಗ ಡೋರಿನ ಸೈಡ್ ಅಲ್ಲಿ ಒಂದು ನಾಚ್ ತರ ಇರುತ್ತೆ ಅಲ್ವಾ, ಡೋರ್ ಲಾಕ್ ಆಗುತ್ತಾರ, ಅದನ್ನ ನೋಡ್ತಾರೆ ನಮ್ಮ ಹೀರೋಯಿನ್. ಲೇನಿ ನೋಡು ಚಿನ್ನ, ಹೊರಗಡೆ ಹೋಗು, ಅಲ್ಲಿ ರೆಡ್ ಕಲರ್ ಬಾಕ್ಸ್ ಇರುತ್ತೆ, ಅದರಿಂದ ಕೆಲವೊಂದು ಟೂಲ್ಸ್ ಅನ್ನ ತಗೊಂಡು ಬರ್ತೀಯಮ್ಮ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಲೇನಿ ಸಿಕ್ಕಾಪಟ್ಟೆ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾಳೆ. ಇಲ್ಲಿ ನಮ್ಮ ಜೆಸ್ಸಿ ಆ ಕ್ವಶನ್ ಗಳನ್ನ ಕೇಳಿ ಅವರ ತಾಳ್ಮೆಯನ್ನೇ ಕಳ್ಕೊತಾ ಇದ್ದಾರೆ. ಹೇ ಹೊರಗಡೆ ಹೋಗಮ್ಮ, ಏನನ್ನಾದ್ರೂ ತಗೋಬಾ, ಅಮ್ಮನ್ಗೆ ಹೆಲ್ಪ್ ಮಾಡು ಅನ್ನೋ ತರ ಹೇಳಿ ಕಳ್ಸ್ಬೇಕಾದ್ರೆ ಆ ಡೋರಿನ ಕೆಳಗಡೆ ಒಂದು ಕೈ ಹೋಗುವಷ್ಟು ಗ್ಯಾಪ್ ಇದೆ. ಆ ಗ್ಯಾಪ್ ಮುಖಾಂತರ ಒಂದು ಸ್ಕ್ರೂ ಡ್ರೈವರ್ ಅನ್ನ ಒಳಗಡೆ ಬಿಸಾಕ್ತಾ ಇದ್ದಾಳೆ ನಮ್ಮ ಲೇನಿ. ಸೂಪರ್ ಕಣೋ ಚಿನ್ನ, ಇದು ಸಾಕು ನನಗೆ, ಸ್ವಲ್ಪ ದೂರ ಹೋಗಿ ನಿಂತ್ಕೋ ಅಂತ ಆ ಸ್ಕ್ರೂ ಡ್ರೈವರ್ ಅನ್ನ ತಗೊಂಡು ಒಂದು ನಂಬಿಕೆಯಿಂದ ಅದನ್ನು ಓಪನ್ ಮಾಡೋಕೆ ಆಗುತ್ತೆ ಅಂತ ಟ್ರೈ ಮಾಡ್ತಾ ಇರ್ತಾರೆ ನಮ್ಮ ಹೀರೋಯಿನ್. ಅವರು ಟ್ರೈ ಮಾಡ್ತಾ ಆವಾಗ್ಲೇನೆ ನಮ್ಮ ಹೀರೋಯಿನ್ ಗೆ ಗೊತ್ತಾಗ್ತಾ ಇದೆ ಇದು ತುಂಬಾನೇ ಓಲ್ಡ್ ಡೋರ್, ಚೆನ್ನಾಗಿ ತುಕ್ ಹಿಡಿದೋಗ್ಬಿಟ್ಟಿದೆ, ಖಂಡಿತ ಈ ಸ್ಕ್ರೂ ಡ್ರೈವರ್ ಅನ್ನ ಇಟ್ಟು ಅದನ್ನು ಓಪನ್ ಮಾಡೋಕೆ ಆಗಲ್ಲ ಅಂತ. ಅಷ್ಟೇ ಒಂದು ಕಾರ್ನರ್ ಅಲ್ಲಿ ಕೂತ್ಕೋತಾ ಇದ್ದಾರೆ. ಟೈಮ್ ಬೇರೆ ಆಗ್ತಾನೆ ಇದೆ. ಅವರ ಫೋನ್ ಅನ್ನ ತಗೊಂಡು ನೋಡ್ತಾರೆ. ಸರಿ 911 ಗೆ ಕಾಲ್ ಮಾಡಿ ಹೆಲ್ಪ್ ಕೇಳೋಣ ಅಂತ ಫೋನ್ ಅನ್ನ ನೋಡ್ತಾ ಇರ್ಬೇಕಾದ್ರೆ 9 ಅಂತ ಟೈಪ್ ಮಾಡ್ಬೇಕಾದ್ರೆ ಹೊರಗಡೆಯಿಂದ ಲೇನಿ ಕಿರ್ಚ್ಕೋತಾ ಇದ್ದಾಳೆ. ಅಮ್ಮ ಯಾರೋ ಬರ್ತಾ ಇದ್ದಾರೆ ಅಮ್ಮ. ಅದನ್ನ ಕೇಳಿ ನಮ್ಮ ಹೀರೋಯಿನ್ ಗಾಬರಿ ಆಗ್ತಾ ಇದ್ದಾರೆ, ಒಂಥರ ನಡ್ಗೋಗ್ತಾ ಇದ್ದಾರೆ. ಯಾರಾಗಿರ್ಬೋದು ಅಂತ ಹೆದರ್ಕೋತಾ ಇದ್ದಾಳೆ. ಅಮ್ಮ ಅಪ್ಪ ಬಂದಿದ್ದಾರೆ ಅಮ್ಮ, ಏನನ್ನೋ ತಗೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಹಾಗೆ ಹಲ್ಲನ್ನ ಕಚ್ಕೋತಾ ಇದ್ದಾಳೆ ನಮ್ಮ ಹೀರೋಯಿನ್. ಯಾಕೆಂದ್ರೆ ನಮ್ಮ ಹೀರೋಯಿನ್ಗೆ ಅವನ ಮುಖವನ್ನ ನೋಡ್ಲೇಬಾರ್ದು ಅಂತ. ಇವಾಗ ಬೇರೆ ದಾರಿನೇ ಇಲ್ಲ, ಅವನ ಹೆಲ್ಪ್ ಬೇಕಲೇಬೇಕು. ಸರಿ ಲೇನ್, ಬೇರೆ ದಾರಿ ಇಲ್ಲ, ಹೋಗಿ ನಿಮ್ಮ ಡ್ಯಾಡಿಯನ್ನ ಬಿಡ್ಲೇಬೇಡ, ಅವರನ್ನ ಕರ್ಕೊಂಡು ಬಾ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಡೋರು ಡಮ್ ಅಂತ ಓಪನ್ ಆಗುತ್ತೆ. ಇವನೇ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್, ಆ ಡ್ರಗ್ ಅಡಿಕ್ಟ್. ಡೋರ್ ಅನ್ನು ಓಪನ್ ಮಾಡಿಬಿಟ್ಟು ಮತ್ತೆ ಸಿಗಾಕೋ ಬಿಟ್ಟಿದ್ಯಾ ಅನ್ಸುತ್ತೆ ಅಂತ ಕಿಂಡಲ್ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಇವಾಗ್ಲೇನೆ ಜೀವಾನೇ ಬರ್ತಾ ಇದೆ. ಅಂತ ದೊಡ್ಡದಾಗಿ ಬ್ರೀತ್ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಏನಕ್ಕಾಗಿ ಇಲ್ಲಿಗೆ ಬಂದಿದ್ಯಾ? ಹೇ ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ನಾನು ನಿನ್ನ ಗಂಡ, ನನ್ನ ಮಕ್ಕಳಿಗೆ ತಂದೆ, ಯಾಕೆ ನಾನು ಬರ್ಬಾರ್ದಾ ಅಂತ ಒಂದ್ ರೀತಿ ಗಾಂಚಲಿಯಾಗಿ ಮಾತಾಡ್ತಾ ಇದ್ದಾನೆ ಹಸ್ಬೆಂಡ್. ಹಾಗೆ ನಮ್ಮ ಹೀರೋಯಿನ್ ಅವನ ಜೊತೆ ಮಾತಾಡ್ಕೊಂಡೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಹಸ್ಬೆಂಡ್ ಅವನ ಫ್ರೆಂಡ್ ಸ್ಯಾಮ್ ಅಂತ ಒಬ್ಬ ಇದ್ದಾನೆ, ಅವನು ಕೂಡ ಬಂದಿದ್ದಾನೆ. ಅವನನ್ನ ಗುರಾಯಿಸ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಲೋ, ಅವನು ಯಾರು ಅಂತ ಗೊತ್ತಲ್ವಾ? ಚಿಕ್ಕ ಪುಟ್ಟ ಮಕ್ಕಳನ್ನ ರೇಪ್ ಮಾಡುವ ರೇಪಿಸ್ಟ್, ಕ್ರೂರ ಪ್ರಾಣಿ ಅವನು. ಅವನ ಜೊತೆ ಸೇರಿ ಸುತ್ತಾಡ್ಕೊಂಡಿದ್ಯಾ? ಅವನ ಜೊತೆ ಸೇರಿ ಸುತ್ತಾಡೋದು ಮಾತ್ರ ಇಲ್ಲ, ಅವನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ? ನಮಗೆ ಹೆಣ್ಣು ಮಗು ಇದೆ ಕಣೋ, ಇಲ್ಲಿಗೆ ಅವನನ್ನ ಕರ್ಕೊಂಡು ಬಂದಿದ್ಯಾ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಸ್ಯಾಮ್ ಅನ್ನ ತೋರಿಸ್ತಾರೆ. ನೋಡೋಕೇನೆ ಒಳ್ಳೆ ವಿಚಿತ್ರವಾಗಿ ಸೈಕೋ ರೀತಿನೇ ಇದ್ದಾನೆ, ಕ್ರೂರವಾದ ಸೈಕೋ ರೀತಿ ಇದ್ದಾನೆ. ಅವನನ್ನ ನೋಡೋಕೇನೆ ಹೆದರಿಕೆ ಆಗುತ್ತೆ. ಈ ತರ ನಮ್ಮ ಹೀರೋಯಿನ್ ಮಾತಾಡ್ತಾ ಇರ್ಬೇಕಾದ್ರೆ ಹಸ್ಬೆಂಡ್, ಹೇ ಅವನು ನನ್ನ ಫ್ರೆಂಡ್, ಅವನು ಆ ತರ ಇಲ್ಲ ಅನ್ನೋ ತರ ಹೇಳ್ತಾ ಇದ್ದಾನೆ. ಆ ಸ್ಯಾಮ್ ಡೈರೆಕ್ಟ್ ಆಗಿ ಹೋಗಿ ನಮ್ಮ ಹೀರೋಯಿನ್ ಅವಳ ಮಗಳು ಲೇನಿ ಜೊತೆ ಮಾತಾಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಗೆ ಬರುತ್ತೆ ನೋಡಿ ಕೋಪ. ಲೇನಿ, ನಿನ್ ಮೇಲ್ಗಡೆ ಹೋಗು, ಡೋರ್ ಅನ್ನ ಕ್ಲೋಸ್ ಮಾಡ್ಕೋ ಅಂತ ನಮ್ಮ ಹೀರೋಯಿನ್ ಹೇಳ್ತಾನೆ ಇರ್ಬೇಕಾದ್ರೆ ಈ ಕಡೆ ಹಸ್ಬೆಂಡ್ ನಮ್ಮ ಹೀರೋಯಿನ್ ಸ್ವಲ್ಪ ಹಣವನ್ನ ಮಡಗಿದ್ಲಲ್ವಾ, ಆ ಹಣವನ್ನ ಕೂಡ ಕದ್ಕೊ ಬಿಡ್ತಾ ಇದ್ದಾನೆ ಹಸ್ಬೆಂಡ್. ಆಮೇಲೆ ಏನೋ ಬೇರೆ ಊರಿಗೆ ಹೋಗ್ತಾ ಇದೆಯಾ ಅನ್ಸುತ್ತೆ ಅನ್ನೋ ತರ ಮಾತಾಡ್ಕೊಂಡೆ ನಮ್ಮ ಹೀರೋಯಿನ್ ಹತ್ರ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೋಪದಲ್ಲಿದ್ದಾಳೆ. ಸುಮ್ನೆ ಇಲ್ಲಿಂದ ಹೋಗ್ಬಿಡೋ, ನನ್ನ ಹತ್ರ ಬರ್ಬೇಡ, ನಿನ್ನನ್ನ ತಿದ್ಕೊಂಡಿಲ್ಲ ಅಲ್ವಾ, ಇನ್ನವೇ ಡ್ರಗ್ ಅನ್ನ ಹೊಡ್ಕೊಂಡು ಪುರ್ಕಿ ಕೆಲಸ ಮಾಡ್ಕೊಂಡು ಸುತ್ತಾಡ್ತಾ ಇದೆಯಲ್ವಾ, ಇದು ಸಾಕಾಗಲ್ಲ ಅಂತ ಹುಚ್ಚನ್ನ ಬೇರೆ ಕರ್ಕೊಂಡು ಬಂದಿದ್ಯಲ್ಲ ಅಂತ ನಮ್ಮ ಹೀರೋಯಿನ್ ಮಾತಾಡ್ಬೇಕಾದ್ರೆ ಅವನಿಗೆ ಕೋಪ ಬಂದ್ಬಿಡ್ತಾ ಇದೆ. ಏನ್ ಹೇಳ್ದೆ ಅಂತ ನಮ್ಮ ಹೀರೋಯಿನ್ ಹತ್ರ ಬರ್ತಾ ಇದ್ದಾನೆ ಸ್ಯಾಮ್. ಅವನು ಫುಲ್ ಡ್ರಗ್ ಅನ್ನ ತಗೊಂಡಿದ್ದಾನೆ ಅನ್ಸುತ್ತೆ, ಫುಲ್ ನಿಶೆಯಲ್ಲಿದ್ದಾನೆ. ಅವನು ನಮ್ಮ
ಹೀರೋಯಿನ್ ಅನ್ನು ಹೊಡೆಯೋಕೆ ಬರ್ತಾ ಇದ್ದಾನೆ. ಈ ಹಸ್ಬೆಂಡ್ ಅವನ ಫ್ರೆಂಡ್ ಅನ್ನ ತಡಿತಾನೆ ಅಂತ ನೋಡಿದ್ರೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ಕಪಾಳಕ್ಕೆ ಪೊಯ್ಡ್ ಅಂತ ಒಂದನ್ನು ಹೊಡಿತಾ ಇದ್ದಾನೆ. ಏನಿ ಓವರ್ ಆಗಿ ಮಾಡ್ತಾ ಇದೀಯಾ ನೀನು? ಡ್ರಗ್ ಅಡಿಕ್ಷನ್ ಇಂದ ಹೊರಗಡೆ ಬಂದ್ಬಿಟ್ರೆ ನೀನು ಒಳ್ಳೆಯವಳಾಗ್ಬಿಡ್ತೀಯಾ? ಅಷ್ಟು ಕೊಬ್ಬಾಗ್ಬಿಟ್ಟಿದ್ಯಾ ನಿನಗೆ? ಇರೇ ನಿನ್ನ ಅಂತ ನಮ್ಮ ಹೀರೋಯಿನ್ ಅನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅವಳ ಕೈಯಲ್ಲಿದ್ದ ಫೋನ್ ಬೇರೆ ಕೆಳಗಡೆ ಬಿದ್ದೋಗ್ತಾ ಇದೆ. ಹಾಗೆ ನಮ್ಮ ಹೀರೋಯಿನ್ ಅನ್ನ ಡೈರೆಕ್ಟ್ ಗೆಳ್ಕೊಂಡು ಬಂದು ಆ ಬ್ಯಾಟ್ರಿ ರೂಮ್ ಒಳಗಡೆ ಹಾಕಿ ಡೋರ್ ಅನ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದಾನೆ ಹಸ್ಬೆಂಡ್. ಸೈಕೋ ಡೋರ್ ಅನ್ನ ಲಾಕ್ ಕೂಡ ಮಾಡಿ ಬಿಡ್ತಾ ಇದ್ದಾನೆ. ಲೋ ಪ್ಲೀಸ್ ಕಣೋ, ಡೋರ್ ಅನ್ನ ಓಪನ್ ಮಾಡಿ ಬಿಡೋ, ಮಕ್ಕಳು ಬೇರೆ ಇದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳು ಕಣೋ. ಏನೇ ದೊಡ್ಡದಾಗಿ ಕೊಬ್ಬಿಂದ ಆಡ್ತಾ ಇದೆಯಾ? ಒಂದು ಹೇಳ್ತೀನಿ ಕೇಳ್ಕೊ, ನನ್ನನ್ನ ಬಿಟ್ಟು ಇಲ್ಲಿಂದ ನೀನು ಎಲ್ಲಿಗೂ ಹೋಗೋಕೆ ಆಗಲ್ಲ. ಹಾಗಂತ ಹೇಳಿ ಅವನ ಹತ್ರ ಚಿಕ್ಕದಾಗಿ ಒಂದು ಬಂಡಲ್ ತರ ಇದೆ, ಅದನ್ನ ಎತ್ತಿ ಒಳಗಡೆ ಬಿಸಾಕ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಅದು ಡ್ರಗ್. ನೀನು ಡ್ರಗ್ ಅನ್ನ ಬಿಟ್ಟಿರೋದ್ರಿಂದ ತಾನೇ ಈ ತರ ಎಲ್ಲ ಯೋಚನೆ ಮಾಡ್ತಾ ಇದೆಯಾ? ಇವಾಗ ಏನ್ ಮಾಡ್ತೀಯ ಅಂದ್ರೆ ಈ ಡ್ರಗ್ ಅನ್ನ ನೀನು ತಗೋತೀಯಾ? ಇಲ್ಲ ಅಂದ್ರೆ ಅಷ್ಟೇ, ಮಕ್ಕಳನ್ನ ತಗೊಂಡು ಇಲ್ಲಿಂದ ನಾನು ನಿನ್ನನ್ನ ಬಿಟ್ಬಿಟ್ಟು ಹೋಗ್ತಾ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೋತಾಳೆ. ಬೇಡ ಬೇಡ ಪ್ಲೀಸ್ ಬಿಟ್ಬಿಡು ಅಂತ ನಮ್ಮ ಹೀರೋಯಿನ್ ಡೋರ್ ಅನ್ನ ನಾಕ್ ಮಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಮಳೆ ಬರುತ್ತೆ. ಅಷ್ಟೇ ಆ ನೀಡಲ್ ಗೆ ನಮ್ಮ ಹೀರೋಯಿನ್ ಕೈ ಚುಚ್ಚಿ ಬ್ಲಡ್ ಬರೋಕೆ ಶುರು ಆಗುತ್ತೆ. ಏನು ಅಂತ ನೋಡಿದ್ರೆ ಅವನು ಡೋರ್ ಅನ್ನ ಕ್ಲೋಸ್ ಮಾಡಿದ್ದು ಮಾತ್ರ ಅಲ್ಲದೆ ಒಂದು ರೀಪರ್ ಪಟ್ಟಿಯನ್ನ ಇಟ್ಟು ಡೋರಿಗೆ ಮೊಳೆ ಹೊಡೆದು ಬಿಡ್ತಾ ಇದ್ದಾನೆ. ಇವಾಗ ಸ್ಯಾಮ್ ಅವನ ವಾಯ್ಸ್ ಬೇರೆ ಕೇಳಿಸ್ತಾ ಇದೆ. ಮಚ್ಚ, ನಿನ್ನ ಮಕ್ಕಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡೋಣವಾ, ನಾವು ನೋಡ್ಕೊಳ್ಳೋಣ ಕಣೋ, ಅವರನ್ನ ಅಲ್ಲಿ ಚೆನ್ನಾಗಿ ಇಟ್ಟು ನೋಡ್ಕೊಳ್ಳೋಣ ಅನ್ನೋ ತರ ಅವನು ಮಾತಾಡೋದು ಕೇಳಿಸಿದ ತಕ್ಷಣ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ. ನನ್ನ ಮಕ್ಕಳ ಮೇಲೆ ಕೈನ ಮಡಗಿದ್ರೆ ಮಾತ್ರ ಅಷ್ಟೇ ನಿನ್ನನ್ನ ಬಿಡಲ್ಲ ಕಣೋ, ಸುಮ್ನೆ ನಿನ್ನನ್ನು ಕೊಂದು ಬಿಡ್ತೀನಿ ಅಷ್ಟೇ. ಲೇನಿ ಫಸ್ಟ್ ಮೇಲ್ಗಡೆ ಹೋಗು, ಡೋರ್ ಅನ್ನ ಕ್ಲೋಸ್ ಮಾಡ್ಕೋ, ಲಾಕ್ ಮಾಡ್ಕೋ ಅಂತ ನಮ್ಮ ಹೀರೋಯಿನ್ ಕಿರ್ಚ್ಕೋಬೇಕಾದ್ರೆ ಅದೇ ತರ ನಮ್ಮ ಲೇನಿ ಓಡೋಗೋ ಸದ್ದು ಮಾತ್ರ ಕೇಳುತ್ತೆ. ಇವಾಗ ಈ ಕಡೆ ಹಸ್ಬೆಂಡ್ ಹಸ್ಬೆಂಡ್ ಅಂತ ಇವನಿಗೆ ಹೆಸರು ಅಷ್ಟೇ. ನಾಳೆ ಬೆಳಿಗ್ಗೆ ನಾನು ಮತ್ತೆ ಬರ್ತೀನಿ, ನಾನು ಬರೋಷ್ಟರಲ್ಲಿ ಆ ಡ್ರಗ್ ಅನ್ನ ತಗೊಂಡು ಒಳ್ಳೆ ಹೆಂಡತಿಯಾಗಿರ್ಬೇಕು ನೀನು, ಓಕೆ? ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾನೆ ಹಸ್ಬೆಂಡ್. ನಮ್ಮ ಹೀರೋಯಿನ್ ತುಂಬಾ ಹೊತ್ತು ಅಳ್ತಾನೆ ಇರ್ತಾಳೆ. ಕೊನೆಗೆ ಅವಳ ಮೈಯಿಂದ ಎನರ್ಜಿ ಎಲ್ಲ ಹೋಗ್ಬಿಟ್ಟಿದೆ. ಅವಳ ಕೈಯಲ್ಲಿ ಬೇರೆ ಏಟಾಗಿದೆಯಲ್ವಾ, ಬ್ಲಡ್ ಲಾಸ್ ಆಗಿ ತುಂಬಾನೇ ಟಯರ್ಡ್ ಆಗ್ಬಿಡ್ತಾ ಇದ್ದಾಳೆ. ಆಮೇಲೆ ಏಟಾಗಿರುವ ಕೈಗೆ ಬಟ್ಟೆಯನ್ನ ಸುತ್ಕೊಂಡು ಅವನು ಬಿಸಾಕ್ಬಿಟ್ಟು ಹೋಗಿದ್ನಲ್ವಾ ಡ್ರಗ್, ಅದನ್ನ ತಗೊಂಡು ನೋಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ನಮಗೇನೆ ಅನಿಸ್ಬಿಡುತ್ತೆ, ಬೇಡ ಅದನ್ನ ತಗೋಬೇಡ ಪ್ಲೀಸ್ ಅನ್ನೋ ತರ ನಮಗೇನೆ ಫೀಲ್ ಆಗುತ್ತೆ. ಇವಾಗ ಹಾಗೆ ಅದನ್ನ ನೋಡ್ಕೊಂಡು ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಮ್ಮ ಅಪ್ಪ ಲೆನಿ ನಿನಗೆ ಏನೂ ಆಗಿಲ್ಲ ತಾನೆ ಅಂತ ಡ್ರಗ್ ಅನ್ನ ಕೆಳಗಡೆ ಬಿಸಾಕ್ಬಿಟ್ಟು ಕೇಳ್ತಾಳೆ. ಇಲ್ಲಮ್ಮ ನನಗೇನೂ ಆಗಿಲ್ಲ, ಅಪ್ಪ ಇಲ್ಲಿ ಎಲ್ಲಿಗೆ ಹೋದ್ರು ಅನ್ನೋ ತರ ಕೇಳ್ತಾ ಇದ್ದಾಳೆ ಲೇನಿ. ಸರಿ ಓಕೆ, ತಮ್ಮನ್ಗೆ ಏನಾಯ್ತು ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಅವನು ಅಳ್ತಾ ಇದ್ದ ಅಮ್ಮ. ಆವಾಗ ನಾನು ಏನ್ ಮಾಡ್ದೆ ಅಂದ್ರೆ ABCD ಸಾಂಗ್ ಇರುತ್ತೆ ಅಲ್ವಾ, ಅದನ್ನ ಪ್ಲೇ ಮಾಡಿಬಿಟ್ಟೆ. ಅವನು ನಿದ್ದೆ ಮಾಡೋವರೆಗೂ ನಾನು ಪ್ಲೇ ಮಾಡ್ತಾನೆ ಇದ್ದೆ, ಅವನು ಮಲಗ್ಬಿಟ್ಟ ಅಮ್ಮ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಗುಡ್ ಗರ್ಲ್ ಆ ತರನೇ ಇರ್ಬೇಕು. ಇವಾಗ ಅಮ್ಮ ಹೇಳೋದನ್ನ ಕರೆಕ್ಟ್ ಆಗಿ ಕೇಳು, ಸರಿನಾ? ಇವಾಗ ತಕ್ಷಣ ಓಡಿ ಹೋಗಿ ಮೇನ್ ಡೋರ್ ಅನ್ನ ಲಾಕ್ ಮಾಡು, ನಿನಗೆ ಗೊತ್ತಲ್ವಾ ಹೇಗೆ ಓಪನ್ ಮಾಡ್ಬೇಕು, ಲಾಕ್ ಮಾಡ್ಬೇಕು ಅಂತ. ಲಾಕ್ ಮಾಡು ಅಂತ ಹೇಳಿದ ತಕ್ಷಣ ಓಕೆ ಮಮ್ಮಿ ಅಂತ ಓಡಿ ಹೋಗಿ ಲಾಕ್ ಮಾಡ್ಕೊಂಡು ಬರ್ತಾಳೆ ನಮ್ಮ ಲೇನಿ. ಅಮ್ಮ ಹೊರಗಡೆ ಬನ್ನಿ ಅಮ್ಮ, ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ, ಬಾತ್ರೂಮ್ಗೆ ಹೋಗ್ಬೇಕು ಅಂತ ತುಂಬಾ ವಿಷಯಗಳನ್ನು ಹೇಳ್ತಾ ಇದ್ದಾಳೆ ಲೇನಿ. ಆವಾಗ ನಮ್ಮ ಹೀರೋಯಿನ್ ಕೂಡ ತಾಳ್ಮೆಯಿಂದ ಸರಿ ತಂದೆ ಡೋರ್ ಅನ್ನ ಏನ್ ಮಾಡಿ ಹೋಗಿದ್ದಾರೆ ನೋಡಿ ಹೇಳು ಮಗಳೇ, ದೊಡ್ಡ ಪಟ್ಟಿ ಇಟ್ಟು ಹೊಡೆದಿದ್ದಾರೆ ಅಮ್ಮ. ಇವಾಗ ನಮ್ಮ ಹೀರೋಯಿನ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಆ ಡೋರ್ ಅನ್ನ ಓಪನ್ ಮಾಡೋಕೆ ಆಗಲ್ಲ ಅಂತ. ಸರಿ ಓಕೆ, ಒಂದು ಕೆಲಸ ಮಾಡಮ್ಮ, ನನ್ನ ಹ್ಯಾಂಡ್ ಬ್ಯಾಗ್ ಬೇಡ, ನನ್ನ ಫೋನ್ ಅನ್ನ ತಗೊಂಡು ಬಾ ಅಂತ ಹೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಅಮ್ಮ ಫೋನ್ ಎಲ್ಲಿದೆ ಅಂತ. ಹುಡುಕಿ ನೋಡಮ್ಮ ಅಂತ ಹೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಅಮ್ಮ ಅಂತ ಹೇಳ್ತಾನೆ ಇದ್ದಾಳೆ. ಈ ಕಡೆ ನಮ್ಮ ಹೀರೋಯಿನ್ಗೆ ಟೆನ್ಷನ್ ಬೇರೆ ಇನ್ಕ್ರೀಸ್ ಆಗ್ತಾನೆ ಇದೆ. ಯಾಕೆ ಅಂದ್ರೆ ಇವಾಗ ಹೆಲ್ಪ್ ಅಂದ್ರೆ ಆ ಲೇನಿ ಕೈಯಿಂದ ಮಾತ್ರನೇ ಸಿಗ್ಬೇಕು, ಆ ಚಿಕ್ಕ ಹುಡುಗಿ ಕೈಯಿಂದಾನೇ ಸಿಗ್ಬೇಕು. ಅವಳು ಬೇರೆ ನಾನು ಸೂಸು ಹೋಗ್ಬೇಕು ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಟೆನ್ಷನ್ ಆಗಿ ಜೋರಾಗಿ ಬೈದು ಬಿಡ್ತಾಳೆ. ಸೂಸು ಹೋಗ್ಬೇಕು ಅಂದ್ರೆ ಹೋಗೋದು ತಾನೆ, ನಾನು ಇಲ್ಲಿ ಸಿಗಾಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ ಅಂತ ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಪಾಪ ಮಗು ಅಲ್ಲೇ ಅದೇ ಜಾಗದಲ್ಲಿ ಸೂಸು ಹೋಗ್ಬಿಡುತ್ತೆ. ಇವಾಗ ಮೇಲ್ಗಡೆ ಬೇರೆ ಮೇಸನ್ ಅಳೋದಕ್ಕೆ ಶುರು ಮಾಡ್ತಾನೆ. ಇಂತಹ ಒಂದು ಟೆನ್ಷನ್ ಅಲ್ಲಿ ನಮ್ಮ ಹೀರೋಯಿನ್ ಸಾರಿ ಅಂತ ಒಂಥರ ಅಳ್ತಾ ಇರ್ತಾಳೆ. ಲೇನಿ ಅಮ್ಮ ಹೇಳೋದನ್ನ ಕೇಳೋ, ಹೊರಗಡೆ ಒಂದೇ ಒಂದು ಬಾಟಲ್ ಇರುತ್ತೆ, ಅದನ್ನ ಮಾತ್ರ ತಗೊಂಡು ಹೋಗಿ ಮೇಸನ್ ತಮ್ಮನ್ಗೆ ಕೊಡ್ತೀಯಾ ಅನ್ನೋ ತರ ಹೇಳ್ಬೇಕಾದ್ರೆ ಆ ಮಗುನ ಅಲ್ಲಿಂದ ಹೋಗುತ್ತೆ. ಇವಾಗ ನಮ್ಮ ಹೀರೋಯಿನ್ ಅಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೊರಗಡೆ ಬರ್ಲೇಬೇಕು. ಸೊ ಅವಳೇ ಮೋಟಿವೇಟ್ ಮಾಡ್ಕೊಂಡು ಅಲ್ಲಿ ಒಳಗಡೆನೆ ಏನಾದ್ರೂ ಟೂಲ್ ಸಿಗುತ್ತಾ ಡೋರ್ ಅನ್ನ ಓಪನ್ ಮಾಡೋ ರೀತಿ ಅಂತ ಹುಡುಕ್ತಾ ಇರ್ತಾರೆ. ಹಾಗೆ ಹುಡುಕ್ತಾನೆ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಸಿಗ್ತಾ ಇರೋದು ಅವರ ತಾಯಿ ಮಾಡಿದ ಆಪಲ್ ಬಟರ್ ಜಾಮ್ಗಳು ಮಾತ್ರನೇ. ಅವುಗಳೇ ಅಲ್ಲಿ ಜಾಸ್ತಿ ಇರ್ತಾ ಇರೋದು. ಅವುಗಳ ಕ್ಯಾಪ್ ಅನ್ನ ನೋಡಿದ್ರೆ ಅದು ಒಂದು ಸ್ಟೀಲ್ ತರ ಇದೆ. ಅದನ್ನ ಹಾಗೆ ನಮ್ಮ ಹೀರೋಯಿನ್ ನೋಡ್ತಾ ಇರ್ಬೇಕಾದ್ರೆ ಕೆಳಗಡೆ ಲೇನಿ ಬರ್ತಾಳೆ. ಅಮ್ಮ ತಮ್ಮ ಬಾತ್ರೂಮ್ ಹೋಗ್ಬಿಟ್ಟ ಅಮ್ಮ. ಅಯ್ಯೋ ಇವಾಗ ಏನ್ ಮಾಡೋದು? ಸರಿ ಓಕೆ ಲೇನಿ, ಅಮ್ಮ ಮಾಡ್ಬೇಕಾದ್ರೆ ನೀನು ನೋಡಿದ್ಯಲ್ವಾ, ಫಸ್ಟ್ ವೈಪರ್ ಅನ್ನ ಯೂಸ್ ಮಾಡ್ಬೇಕು, ನಂತರ ಕ್ಲೀನ್ ಮಾಡಿಬಿಟ್ಟು ಡೈಪರ್ ಹಾಕ್ಬೇಕು ಅಂತ ನಮ್ಮ ಹೀರೋಯಿನ್ ಹೇಳ್ತಾನೆ ಇರ್ಬೇಕಾದ್ರೆ ಅಮ್ಮ ಅವೆಲ್ಲ ನನಗೆ ಗೊತ್ತು, ನೀವು ಮಾಡ್ಬೇಕಾದ್ರೆ ನಾನು ನೋಡಿದೀನಿ ಅಂತ ಓಡಿ ಹೋಗ್ತಾ ಇದ್ದಾಳೆ. ಲೇನಿ ಅವನೇನು ಗೊಂಬೆ ಇಲ್ಲ, ಹುಷಾರು ಅನ್ನೋ ತರ ಹೇಳಿ ಕಳಿಸ್ತಾರೆ ನಮ್ಮ ಹೀರೋಯಿನ್. ಇವರಿಗೆ ಚೆನ್ನಾಗಿ ನಂಬಿಕೆ ಇದೆ ಅವರ ಮಗಳ ಮೇಲೆ, ಕರೆಕ್ಟ್ ಆಗಿ ಮಾಡಿ ಬಿಡ್ತಾಳೆ ಅಂತ. ಆದ್ರೆ ಇವರಿಗೆ ಟೈಮ್ ಇಲ್ಲ, ರಾತ್ರಿ ಬೇರೆ ಆಗ್ತಾ ಇದೆ, ಕತ್ತಲೆ ಆಗ್ತಾ ಇದೆ ನಿಧಾನಕ್ಕೆ. ಆದ್ರಿಂದ ಇವಾಗ ಸಿಕ್ಕಿದ ಬಟರ್ ಜಾಮ್ ಕ್ಯಾಪ್ ಅನ್ನು ಯೂಸ್ ಮಾಡಿ ಆ ಡೋರ್ ಅನ್ನು ಓಪನ್ ಮಾಡೋಕೆ ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಆ ಕ್ಯಾಪೆ ಹೊಡೆದೋಗ್ತಾ ಇರೋದು. ಸೊ ನಮ್ಮ ಹೀರೋಯಿನ್ ತುಂಬಾನೇ ಸಪ್ಪಿಗೆ ಅಲ್ಲೇ ಹಾಗೆ ಕಾರ್ನರ್ ಅಲ್ಲಿ ಕೂತ್ಕೋತಾಳೆ. ಏನ್ ಮಾಡೋದು ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗ್ತಾ ಇಲ್ಲ. ಲೇನಿ ಕೆಳಗಡೆ ಬಂದು ಅಮ್ಮ ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಅಳ್ತಾ ಇದ್ದಾಳೆ. ಮೇಲ್ಗಡೆ
ಚಿಕ್ಕ ಹುಡುಗ ಬೇರೆ ಅಳ್ತಾ ಇದ್ದಾನೆ. ಸೊ ನಮ್ಮ ಹೀರೋಯಿನ್ ಒಳಗಡೆ ಏನ್ ಮಾಡೋದು ಅಂತ ಗೊತ್ತಾಗದೆ ಸಿಕ್ಕಾಪಟ್ಟೆ ಅಳ್ತ್ಕೊಂಡು ಸಪ್ಪಿಗೆ ಕೂತಿದ್ದಾಳೆ. ಆವಾಗಲೇ ಸತ್ರು ಕೂಡ ನಮ್ಮ ತಾಯಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಅನ್ನೋ ತರ ಅವರ ತಾಯಿ ಬಿಟ್ಟು ಹೋಗಿರುವ ಆಪಲ್ ಬಟರ್ ಜಾಮ್ ಬಾಟಲ್ ನಮ್ಮ ಹೀರೋಯಿನ್ ಕಣ್ಣಿಗೆ ಬೀಳುತ್ತೆ. ಅಲ್ಲಿ ಒಂದು ಚಿಕ್ಕ ಪ್ಲೇಟ್ ಇದೆ, ಅದಕ್ಕೆ ಆ ಬಟರ್ ಜಾಮ್ ಅನ್ನ ಹಾಕಿ ತಗೊಳಮ್ಮ ಇದನ್ನ ತಿನ್ನು ಅಂತ ಆ ಗ್ಯಾಪ್ ಅಲ್ಲಿ ಕಳಿಸ್ತಾರೆ ನಮ್ಮ ಹೀರೋಯಿನ್. ಅವಳು ಅದನ್ನ ತಿನ್ಬಿಟ್ಟು ಮುಗೀತು ಅಮ್ಮ ಅಂತ ಆ ಪೇಪರ್ ಅನ್ನ ಮತ್ತೆ ಒಳಗಡೆ ತಳ್ತಾಳೆ. ಆವಾಗ ಇನ್ನ ಸ್ವಲ್ಪ ಬಟರ್ ಜಾಮ್ ಅನ್ನ ಹಾಕಿ ಡೈರೆಕ್ಟ್ ಮೇಲ್ಗಡೆ ತಗೊಂಡು ಹೋಗಿ ಇದನ್ನ ತಮ್ಮನಿಗೆ ಕೊಟ್ಬಿಡು, ಓಕೆನಾ, ತಿನ್ನಿಸ್ಕೊಡ್ಬೇಕು ಆಯ್ತಾ ಅಂತ ಕಳಿಸ್ಬೇಕಾದ್ರೆ ಲೇನಿ ಕೂಡ ಅದನ್ನ ತಗೊಂಡು ಹೋಗಿ ಅವಳ ತಮ್ಮನಿಗೆ ಚೆನ್ನಾಗಿ ತಿನ್ನಿಸ್ಕೊಟ್ಬಿಟ್ಟು ಮುಗೀತು ಅಮ್ಮ ಅಂತ ಬರ್ತಾಳೆ. ಅಮ್ಮ ನನಗೆ ಬಾಯಾರಿಕೆ ಆಗ್ತಾ ಇದೆ ಅಮ್ಮ ಅನ್ನೋ ತರ ಹೇಳ್ಬೇಕಾದ್ರೆ ಟ್ಯಾಪ್ ಅಲ್ಲಿ ನೀರ್ ಬರ್ತಾ ಇರುತ್ತೆ, ಅದನ್ನ ಹಿಡಿದು ಕುಡಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಇಲ್ಲ ನನಗೆ ಜ್ಯೂಸೇ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ ಲೇನಿ. ನಮ್ಮ ಹೀರೋಯಿನ್ ಟೆನ್ಷನ್ ಅಲ್ಲಿ ಕಿರ್ಚ್ಕೋತಾಳೆ, ಮತ್ತೆ ಕಾಮ್ ಆಗ್ತಾಳೆ, ಮತ್ತೆ ಕಿರ್ಚ್ಕೋತಾಳೆ, ಮತ್ತೆ ಕಾಮ್ ಆಗ್ತಾಳೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಕೂಡ ಒಂದು ಚಿಕ್ಕ ಮಗು ರೀತಿನೇ. ಅವಳ ಟೆನ್ಷನ್ ಅನ್ನ ಕಂಟ್ರೋಲ್ ಮಾಡೋಕೆ ಗೊತ್ತಿಲ್ಲದೆ ಇರೋ ಒಂದು ಯಂಗ್ ಆದ ದೊಡ್ಡ ಮಗುನೇ ನಮ್ಮ ಹೀರೋಯಿನ್. ಅಷ್ಟೇ ಅವಳ ಕೈಯಲ್ಲಿ ಆಗ್ತಾ ಇಲ್ಲ, ಹಾಗೆ ಟಯರ್ಡ್ ಆಗಿ ಒಂದು ಕಡೆ ಹೋಗಿ ಮಲ್ಕೋಬಿಡ್ತಾ ಇದ್ದಾಳೆ. ಅವಳ ಕೈಯಲ್ಲಿ ಏನುವೇ ಆಗ್ತಾ ಇಲ್ಲ. ಅವಾಗ ಡೋರ್ ಗ್ಯಾಪ್ ಅಲ್ಲೇ ಬಂದು ಮಲ್ಕೋತಾ ಇದ್ದಾಳೆ ಲೇನಿ. ಅಮ್ಮ ತುಂಬಾ ಭಯ ಆಗ್ತಾ ಇದೆ ಅಮ್ಮ, ಬಾ ಅಮ್ಮ ಹೊರಗಡೆ ಅನ್ನೋ ತರ ಕರಿತಾ ಇದ್ದಾಳೆ. ಹೇಗಮ್ಮ ನಾನು ಹೊರಗಡೆ ಬರೋಕೆ ಆಗುತ್ತೆ, ಈ ತರ ಸಿಗೋಕೋ ಬಿಟ್ಟಿದ್ದೀನಿ, ನೀನು ಟ್ರೈ ಮಾಡಿದ್ರೆ ಆಗುತ್ತೆ ಅಮ್ಮ, ಟ್ರೈ ಮಾಡಮ್ಮ ಅಂತ ಹೇಳ್ತಾ ಇದ್ದಾಳೆ ಲೇನಿ. ಕತ್ತಲೆ ಆಗ್ಬಿಟ್ಟಿದ್ಯಮ್ಮ, ರಾತ್ರಿ ಆಗ್ಬಿಡ್ತು, ಮಾನ್ಸ್ಟರ್ ಬಂದು ನನ್ನನ್ನು ಎತ್ಕೊಂಡು ಹೋಗ್ಬಿಡುತ್ತೆ, ಬಾರಮ್ಮ ಹೊರಗಡೆ ಅಂತ ಕೈಯನ್ನು ಒಳಗಡೆ ಬಿಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕೈಯನ್ನ ಹಿಡ್ಕೋತಾಳೆ. ನೋಡಮ್ಮ ನೀನು ಇಲ್ಲೇ ಇದ್ರೆ ಆಗ್ಬರಲ್ಲ, ನೀನು ಮೇಲ್ಗಡೆ ಹೋಗಿ ತಮ್ಮನ್ಗೆ ಸೇಫ್ ಆಗಿ ಅವನ ಜೊತೆ ಮಲ್ಗಿರು ಆಯ್ತಾ, ಹೋಗು ಕಿಟಕಿಯನ್ನ ಕ್ಲೋಸ್ ಮಾಡು, ಇವತ್ತು ಒಂದು ರಾತ್ರಿ ಅವನ ಜೊತೆ ಮಲ್ಕೋ, ನಾಳೆ ಬೆಳಗ್ಗೆ ಎಲ್ಲ ನಾನು ಬಂದ್ಬಿಡ್ತೀನಿ ಅನ್ನೋ ತರ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ತುಂಬಾನೇ ಅಳ್ತಾಳೆ ಲೇನಿ. ಆದ್ರೂ ಪರವಾಗಿಲ್ಲ ಅಂತ ಎದ್ದು ಹೋಗ್ತಾಳೆ. ಇವಾಗ ಸ್ವಲ್ಪ ಹೊತ್ತು ಆಗುತ್ತೆ, ಆಮೇಲೆ ಮತ್ತೆ ಲೇನಿ ಬಂದು ಅಮ್ಮ ಹೊಟ್ಟೆ ಎಷ್ಟಾಗ್ತಾ ಇದೆ ಅಮ್ಮ ಅಂತ ಹೇಳ್ತಾಳೆ. ಮತ್ತೆ ನಮ್ಮ ಹೀರೋಯಿನ್ ಆ ಬಟರ್ ಜಾಮನೆ ಹಾಕಿ ಕೊಡ್ತಾರೆ. ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆನೆ ಆಗ್ಬಿಟ್ಟಿದೆ, ಇನ್ನ ನೋಡಿದ್ರೆ ಅವಳ ಹಸ್ಬೆಂಡ್ ಬರ್ಲೇ ಇಲ್ಲ. ಸೊ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾರೆ. ಸೊ ಅವಳ ಮಗಳನ್ನ ಕರೆದಿಟ್ಟು ಒಂದು ಶಾರ್ಪ್ ಆದ ಟೂಲ್ ಅನ್ನ ತಗೊಂಡು ಬರ್ತೀಯಾ, ನೀನು ಆಲ್ರೆಡಿ ತಂದು ಕೊಟ್ಟಿದ್ಯಲ್ವಾ ಸ್ಕ್ರೂ ಡ್ರೈವರ್, ಅಮ್ಮ ಹೊರಗಡೆ ಬರ್ಬೇಕಾದ್ರೆ ತಂದೆ ಆ ಸ್ಕ್ರೂ ಡ್ರೈವರ್ ಅನ್ನ ಜೊತೆಗೆ ತಗೊಂಡು ಹೋಗ್ಬಿಟ್ರಮ್ಮ, ಆ ರೀತಿ ಏನನ್ನಾದ್ರೂ ಇವಾಗ ತಗೊಂಡು ಬರ್ತೀಯಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಓಕೆ ಮಮ್ಮಿ ಅನ್ನೋ ತರ ಹೇಳ್ಬಿಟ್ಟು ಹೊರಗಡೆ ಹೋಗಿ ಒಂದು ಕಡ್ಡಿಯನ್ನ ತಂದು ಕೊಡ್ತಾಳೆ ನಮ್ಮ ಲೇನಿ. ಅದು ಚಿಕ್ಕ ಮಗು ಪಾಪ, ಅದಕ್ಕೆ ಏನು ಗೊತ್ತು, ನೋಡು ಲೇನಿ ಇದನ್ನ ಇಟ್ಟು ಓಪನ್ ಮಾಡೋಕೆ ಆಗಲ್ಲ, ಬೇರೆ ಏನನ್ನಾದ್ರೂ ತಗೊಂಡು ಬಾ. ಆವಾಗ ಮಗು ಅವಳ ಕ್ರಯಾನ್ಸ್ ಅನ್ನ ತಂದು ಕೊಡ್ತಾಳೆ. ಆವಾಗ ಬರುತ್ತೆ ನೋಡಿ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇದನ್ನ ಇಟ್ಟು ಹೇಗೆ ಡೋರ್ ಅನ್ನು ಓಪನ್ ಮಾಡೋಕೆ ಆಗುತ್ತೆ, ಇದೇನು ಮೆಟಲ್ ಬೇಕು ಕಣೆ, ನಿನಗೇನು ಬುದ್ಧಿ ಇಲ್ವಾ ಅಂತ ಅದು ಇದು ಅಂತ ಬೈಬೇಕಾದ್ರೆ ಲೇನಿ ಅಷ್ಟೇ ಬೇಜಾರ್ ಮಾಡ್ಕೊಂಡು ಜೋರಾಗಿ ಅಳೋಕೆ ಹೆದರ್ಕೊಂಡು ಅಳೋಕೆ ಶುರು ಮಾಡ್ತಾಳೆ. ಇಲ್ಲಿ ಲೇನಿ ಅಳ್ತಾ ಇದ್ದಾಳೆ, ಮೇಲ್ಗಡೆ ಹುಡುಗ ಅಳ್ತಾ ಇದ್ದಾನೆ. ಇವನ್ನೆಲ್ಲ ನೋಡಿ ನಮ್ಮ ಹೀರೋಯಿನ್ ಆ ರೂಮ್ ಒಳಗಡೆನೆ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಕೆಲವೊಂದು ಸಮಯದಲ್ಲಿ ನಾವು ಸಿಗಾಕೊಂಡಿರ್ತೀವಿ, ನಮಗೆ ಅಂತ ಹೆಲ್ಪ್ ಮಾಡೋಕೆ ನಾವು ತುಂಬಾ ನಂಬಿದವರೇ ಕೂಡ ಹೆಲ್ಪ್ ಮಾಡಲ್ಲ, ಯಾಕೆ ದೇವರು ಕೂಡ ಹೆಲ್ಪ್ ಮಾಡಲ್ಲ, ನರಕ ರೀತಿ ಫೀಲ್ ಮಾಡಿರ್ತೀವಿ, ಆ ರೀತಿ ಫೀಲ್ ಮಾಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್ ಇವಾಗ. ಸಾರಿ ಲೇನಿ, ಸಾರಿ, ನಾನು ಒಂದು ಕೆಟ್ಟ ತಾಯಿ, ನನ್ನ ಲೈಫ್ ಅಲ್ಲಿ ನಾನು ಯಾವುದನ್ನು ಸರಿಯಾಗಿ ಮಾಡಿಲ್ಲ, ನನ್ನ ತಾಯಿಯ ಮಾತನ್ನ ನಾನು ಯಾವತ್ತೂ ಕೇಳೇ ಇಲ್ಲ, ಪ್ಲೀಸ್ ದಯವಿಟ್ಟು ನಿನ್ನ ತಾಯಿಯನ್ನ ನೀನು ನಂಬು, ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಅನ್ನೋ ತರ ಹೇಳ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಅವಳ ಲೈಫ್ ಅಲ್ಲಿ ಅವಳ ಪಾಸ್ಟ್ ಅಲ್ಲಿ ಇದಕ್ಕೂ ಮುಂಚೆ ಏನೆಲ್ಲ ತಪ್ಪು ಮಾಡಿರ್ತಾಳೋ ಅವೆಲ್ಲ ಫ್ಲಾಶ್ ಆಗಿ ಇವಾಗ ಅದು ಯಾವ ತರ ಸಿಚುವೇಶನ್ ಅಲ್ಲಿ ನನ್ನ ತಂದು ಬಿಟ್ಟಿದೆ ಅನ್ನೋ ತರ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಆವಾಗ ಸಡನ್ ಆಗಿ ಒಂದು ಸ್ಕ್ರೂ ಡ್ರೈವರ್ ಒಳಗಡೆ ಬಂದು ಬೀಳುತ್ತೆ. ಅಮ್ಮ ತಂದೆ ಹೋಗ್ಬೇಕಾದ್ರೆ ಈ ಸ್ಕ್ರೂ ಡ್ರೈವರ್ ಅನ್ನ ಬಿಲ್ಸಿ ಹೋಗ್ಬಿಟ್ರಮ್ಮ, ನಾನು ತಗೊಂಡು ಬಂದ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಯ್ಯೋ ನೀನು ನನ್ನ ಚಿನ್ನ ಕಣೋ, ಮುದ್ದು ಕಣೋ ನೀನು, ಇದು ಸಾಕು ಕಣೋ, ಐ ಲವ್ ಯು ಅಂತ ತಾಯಿ ಹೊಗಳ್ತಾ ಹೊರಗಡೆ ನಮ್ಮ ಲೇನಿಗೆ ಸಿಕ್ಕಾಪಟ್ಟೆ ನಗು. ಇವಾಗ ನಮ್ಮ ಹೀರೋಯಿನ್ ಡೋರ್ ಅನ್ನು ಓಪನ್ ಮಾಡೋಕೆ ಟ್ರೈ ಮಾಡಿದ್ರೆ ಡೋರ್ ಓಪನ್ ಆಗ್ತಾ ಇಲ್ಲ. ಸೊ ನಮ್ಮ ಹೀರೋಯಿನ್ ಏನ್ ಮಾಡ್ತಾಳೆ ಅಂದ್ರೆ ಅವರ ಮನೆನೇ ಫುಲ್ ವುಡನ್ ಹೌಸ್ ಅಲ್ವಾ, ಸೊ ಹೇಗಾದ್ರೂ ಹೊಡೆದಾಕಿ ಕೆಳಗಡೆಯಿಂದ ಬಂದ್ಬಿಡೋಣ ಅಂತ ಟ್ರೈ ಮಾಡ್ತಾಳೆ. ಆ ಜಾಗ ಹೊಡೆದೋಗೋ ತರಾನೇ ಇಲ್ಲ. ಹಾಗೆ ಇರ್ಬೇಕಾದ್ರೆ ಸಡನ್ ಆಗಿ ಮೇಲ್ಗಡೆ ಇರುವ ಮಗ ಜೋರಾಗಿ ಸಡನ್ ಆಗಿ ಕಿರ್ಚ್ಕೋತಾ ಇದ್ದಾನೆ, ಅಳ್ತಾ ಇದ್ದಾನೆ. ಲೇನಿ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅಮ್ಮ ಸಾರಿ ಅಮ್ಮ, ಗೊತ್ತಿಲ್ಲದೆ ತಮ್ಮನ್ನ ಕೆಳಗಡೆ ಬೀಳಿಸ್ಬಿಟ್ಟೆ ಅಂತ ಹೇಳ್ತಾಳೆ. ತಕ್ಷಣ ತಲೆಗೆ ಕೈ ಇಟ್ಕೊಂಡು ಸರಿ ಓಕೆ ಏನು ಇಲ್ಲ, ಅವನನ್ನ ತಗೊಂಡು ನಿನ್ನ ಕೈಯಲ್ಲಿ ಇಟ್ಕೋ, ಅವನು ಅಳೋದನ್ನ ಸ್ಟಾಪ್ ಮಾಡೋವರೆಗೂ ನಿನ್ನ ಕೈಯಲ್ಲೇ ಮಡಗಿರ್ಬೇಕು ಆಯ್ತಾ ಅಂತ ಸಮಾಧಾನ ಮಾಡ್ತಾನೆ ಇರ್ಬೇಕಾದ್ರೆ ಅಮ್ಮ ಹೊರಗಡೆ ಯಾರೋ ಬರ್ತಾ ಇದ್ದಾರೆ ಅಮ್ಮ. ಯಾರದು ನಿಮ್ಮ ತಂದೆನಾ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಇಲ್ಲ ಅಮ್ಮ, ತಂದೆ ಜೊತೆ ಬಂದಿದ್ರಲ್ವಾ ಅಂಕಲ್ ಅವರು ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಎದೆನೆ ಡಗ್ ಅಂತ ಆಗುತ್ತೆ. ಲೇನಿ ಫಸ್ಟ್ ನೀನು ಮೇಲ್ಗಡೆ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೊಂಡು ಲಾಕ್ ಮಾಡ್ಕೋ, ಓಡು ಅಂತ ಹೇಳ್ಬೇಕಾದ್ರೆ ಇವಾಗ ಲೇನಿ ಸದ್ಯ ಕೇಳ್ತಾ ಇಲ್ಲ, ಅದ್ರ ಬದಲು ಆ ಕ್ರೂರ ಸೈಕೋ ಸ್ಯಾಮ್ ಅವನ ವಾಯ್ಸ್ ಕೇಳುತ್ತೆ. ಸ್ಯಾಮ್, ನನ್ನ ಹಸ್ಬೆಂಡ್ ರಾಬ್ ಎಲ್ಲ ಇವಾಗ ಬರಲ್ಲ, ನಿನ್ನ ಚಿಕ್ಕ ಮಗಳು ಎಲ್ಲಿ, ನನ್ನ ಮಗಳ ಮೇಲೆ ಏನಾದ್ರೂ ಕೈಯನ್ನ ಇಟ್ರೆ ಅಷ್ಟೇ ನಿನ್ನ ಕೈಯನ್ನ ಕತ್ತರಿಸಾಕ್ಬಿಡ್ತೀನಿ. ಲೇನಿ ಪ್ಲೀಸ್ ಡೋರ್ ಅನ್ನ ಕ್ಲೋಸ್ ಮಾಡ್ಕೋ. ಸ್ಯಾಮ್ ಸುಮ್ನೆ ಇಲ್ಲಿಂದ ಹೋಗ್ಬಿಡು ಸ್ಯಾಮ್. ಹೇ ಅದೇ ಹೇಗಮ್ಮ ಸುಮ್ನೆ ಇಲ್ಲಿಂದ ಹೋಗೋಕೆ ಆಗುತ್ತೆ, ನಿನ್ನ ಗಂಡ ನನ್ನ ಹತ್ರ ಎಷ್ಟೊಂದು ಸಾಲ ಮಾಡಿದ್ದಾನೆ ಗೊತ್ತಾ, ಪೇಮೆಂಟ್ ಕೇಳಿದ್ರೆ ಕೊಡ್ತಾನೆ ಇಲ್ಲ, ಆ ಪೇಮೆಂಟ್ ಅನ್ನ ನಾನು ಹೇಗೆ ವಸೂಲಿ ಮಾಡೋದು, ಅದನ್ನ ಬೇರೆ ರೀತಿ ನಾನು ವಸೂಲಿ ಮಾಡ್ಕೋತೀನಿ ಅನ್ನೋ ತರ ಮಾತಾಡಿಬಿಟ್ಟು ನಮ್ಮ ಲೇನಿ ಇರೋ ಕಡೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಸ್ಯಾಮ್. ಏನುವೆ ಮಾಡೋಕೆ ಆಗ್ತಾ ಇಲ್ಲ, ತಾಯಿ ಕೈಯಲ್ಲಿ ತುಂಬಾನೇ ಕಿರ್ಚ್ಕೋತಾ ಇದ್ದಾರೆ, ಅಳ್ತಾ ಇದ್ದಾರೆ. ಆದ್ರೆ ಅವನ ಪಾಡಿಗೆ ಅವನು ಹೋಗ್ತಾ ಇರುವ ಸದ್ದು ಮಾತ್ರ ಕೇಳ್ತಾ ಇದೆ. ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಗಾಬರಿ ಆಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಲೇನಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೋ, ಲಾಕ್ ಮಾಡ್ಕೋ ಅಂತ ಕಿರ್ಸ್ತಾನೆ
ಕಿರಿಸ್ತಾನೆ ಇದ್ದಾರೆ. ಹಾಗೆ ಕಿರಿಸ್ತಾನೆ ಇರ್ಬೇಕಾದ್ರೆ ಇವಾಗ್ಲೇ ನಮ್ಮ ಹೀರೋಯಿನ್ ಗೆ ಒಂದು ಫ್ಲಾಶ್ ಆಗುತ್ತೆ. ಸ್ಯಾಮ್, ಒಂದು ನಿಮಿಷ ಇರು, ನನ್ನ ಹತ್ರ ಸ್ವಲ್ಪ ಡ್ರಗ್ ಇದೆ, ರಾಬ್ ಕೊಟ್ಟು ಹೋಗಿದ್ದ ಡ್ರಗ್ ಇದೆ, ಆಲ್ಮೋಸ್ಟ್ ಒಂದು 3 ಗ್ರಾಮ್ ಆದ್ರೂ ಇರುತ್ತೆ, ನಿನಗೆ ಬೇಕು ಅಂದ್ರೆ ಕೆಳಗಡೆ ಬಾ, ಇದನ್ನ ತಗೋ ಅಂತ ಹೇಳ್ತಾರೆ ನಮ್ಮ ಜೆಸ್ಸಿ. ಆ ನಾಯಿ ಸಿಕ್ಕಾಪಟ್ಟೆ ಡ್ರಗ್ ಅಡಿಕ್ಟ್ ಅಲ್ವಾ ಸ್ಯಾಮ್, ಹೇಗಿದ್ರು ಖಂಡಿತ ಈ ಡ್ರಗ್ಗಿಗಾಗಿ ಕೆಳಗಡೆ ಬಂದೇ ಬರ್ತಾನೆ ಅನ್ನೋದು ನಮ್ಮ ಹೀರೋಯಿನ್ ಗೆ ಗೊತ್ತಿದೆ. ಬೇಕು ಅಂದ್ರೆ ಬಾ ಅಂತ ಕಿರ್ಚ್ಕೋಬೇಕಾದ್ರೆ ಅದೇ ತರ ನಿಧಾನಕ್ಕೆ ಆ ಡೋರ್ ಹತ್ರ ಬರ್ತಾನೆ ಸ್ಯಾಮ್. ನಿನ್ನ ಹತ್ರ 3 ಗ್ರಾಮ್ ಡ್ರಗ್ ಇದೆಯಾ, ಕೊಡು ಅದನ್ನ ನನಗೆ. ಆವಾಗ ನಮ್ಮ ಹೀರೋಯಿನ್, ನಾನು ಕೊಡ್ತೀನಿ, ಪ್ಲೀಸ್ ಈ ಡೋರ್ ಅನ್ನ ಮಾತ್ರ ಓಪನ್ ಮಾಡಿಬಿಡು, ಇಲ್ವಾ ಪೊಲೀಸ್ಗಾದ್ರೂ ಕಾಲ್ ಮಾಡು, ಇಲ್ಲಾಂದ್ರೆ ಅಟ್ಲೀಸ್ಟ್ ನಿನ್ನ ಫೋನ್ ಅನ್ನಾದ್ರೂ ಕೊಡು, ನಾನೇ ಕಾಲ್ ಮಾಡ್ಕೋತೀನಿ 911 ಗೆ. ಪೊಲೀಸ್ಗೆಲ್ಲ ಕಾಲ್ ಮಾಡೋಕೆ ಆಗಲ್ಲ, ಇವಾಗ ಕೊಡ್ತೀಯಾ ಇಲ್ವೋ? ಇವಾಗ ಅದನ್ನ ಕೊಟ್ರೆ ನನ್ನ ಪಾಡಿಗೆ ನಾನು ಇಲ್ಲಿಂದ ಹೋಗ್ತೀನಿ, ಯಾವುದೇ ತರ ಪ್ರಾಬ್ಲಮ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಬಟ್ ಆದ್ರೆ ಅವನೊಂದು ಕ್ರೂರ, ನಿಶೆಲಿ ಇಲ್ದೇ ಇರ್ಬೇಕಾದ್ರೇನೆ ಈ ತರ ಮಾಡ್ತಾ ಇದ್ದಾನಲ್ಲ, ಇನ್ನ ನಿಶೆ ಆಗ್ಬಿಟ್ರೆ ಏನೆಲ್ಲ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾಳೆ ನಮ್ಮ ಹೀರೋಯಿನ್. ಬಟ್ ಆದ್ರೆ ಇವಾಗ ಅವಳಿಗೆ ಬೇರೆ ದಾರಿ ಇಲ್ಲ, ಗಾಬರಿ ಆಗ್ತಾ ಇದ್ದಾಳೆ. ಆವಾಗ್ಲೇ ಅವಳ ತಾಯಿಯ ಕ್ರಾಸ್ ಅನ್ನ ನೋಡ್ತಾಳೆ, ಹಾಗೆ ಅವಳ ಕೈಯಲ್ಲಿರುವ ಸ್ಕ್ರೂ ಡ್ರೈವರ್ ಅನ್ನು ನೋಡ್ತಾಳೆ. ಜೀಸಸ್ ಅನ್ನ ಕ್ರಾಸಿಗೆ ಹೊಡೆದಿರ್ತಾರೆ ಅಲ್ವಾ, ಅದನ್ನ ನೋಡ್ಬಿಟ್ಟು ನಮ್ಮ ಹೀರೋಯಿನ್, ನಾನು ತುಂಬಾ ದೂರ ಬಿದ್ದಿದ್ದೀನಿ, ನನ್ನ ಕೈಯಲ್ಲಿ ಎದ್ದೋಳಕ್ಕೂ ಕೂಡ ಆಗ್ತಾ ಇಲ್ಲ, ನಿನ್ನ ಕೈಯನ್ನ ಮಾತ್ರ ಒಳಗಡೆ ಬಿಡು, ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಕೊಡು ಕೊಡು ಅಂತ ಕೈಯನ್ನ ಒಳಗಡೆ ಬಿಡ್ತಾ ಇದ್ದಾನೆ ಸ್ಯಾಮ್. ನನ್ನ ಮಗಳನ್ನ ಮುಟ್ಟೋಕೆ ನೋಡ್ತಾ ಇದೀಯಾ ನಿನ್ನ ಅಂತ ಸ್ಕ್ರೂ ಡ್ರೈವರ್ ಅನ್ನ ತಗೊಂಡು ಅವನ ಕೈಗೇನೆ ಒಂದೇ ಚುಚ್ಚು, ಅಷ್ಟೇ ಅವನ ಕೈ ಹಾಗೆ ನೆಲಕ್ಕೆ ಸೇರ್ಕೊಳ್ಳುತ್ತೆ, ಗಮ್ ತರ ಅಂಟ್ಕೊಳ್ಳುತ್ತೆ. ಕಿರ್ಚ್ಕೋತಾನೆ, ಅಳ್ತಾನೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನೋವಾಗ್ತಾ ಇದೆ ಅಂತ ಸದ್ದು ಮಾಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಬಿಡೋ ತರ ಇಲ್ಲ, ಅವರ ಪಾಡಿಗೆ ಅವರು ಕೂತ್ಕೊಂಡು ಅವನು ಕಿರ್ಚ್ಕೋತಾನೆ ಇದ್ದಾನೆ. ಅದನ್ನ ಕೇಳಿಸ್ಕೊಂಡೆ ಬರೀ ಕೈಯಲ್ಲೇ ಅಲ್ಲಿಂದ ಹೋಗೋದಕ್ಕಾಗಿ ಹೊರಗಡೆ ಬರೋದಕ್ಕಾಗಿ ದಾರಿ ಮಾಡ್ತಾ ಇರುತ್ತಾಳೆ ನಮ್ಮ ಹೀರೋಯಿನ್. ಆವಾಗ ಸ್ಯಾಮು ಬೇಕು ಅಂತಾನೆ ಮಲ್ಕೊಂಡೆ ನಮ್ಮ ಹೀರೋಯಿನ್ ಅನ್ನ ಉರಿಸ್ತಾ ಇರುತ್ತಾನೆ, ಏನೇನೋ ಮಾತಾಡಿ ಅವಳಿಗೆ ಕೋಪ ಬರಿಸ್ತಾ ಇರುತ್ತಾನೆ. ಆವಾಗ ರೂಮ್ ಒಳಗಡೆ ಚಿಕ್ಕದಾಗಿ ಎಣ್ಣೆ ಬಾಟಲ್ ರೀತಿ ಇರುತ್ತೆ, ಅದನ್ನ ಓಪನ್ ಮಾಡ್ತಾಳೆ ನಮ್ಮ ಹೀರೋಯಿನ್. ಅದ್ರ ಸ್ಮೆಲ್ ಬರುತ್ತೆ. ಏನೇ ಎಣ್ಣೆ ಹೊಡಿತಾ ಇದೀಯಾ, ಏನೋ ನಿಶೆನ ಬಿಟ್ಬಿಟ್ಟಿದೀನಿ, ಅದನ್ನ ಬಿಟ್ಬಿಟ್ಟಿದೀನಿ ಅಂತ ಏನೋ ಕತೆಗಳನ್ನ ಹೇಳ್ತಾ ಇದ್ದೆ. ನಾನು ಕೂಡ ನಿಶೆನ ಬಿಟ್ಬಿಟ್ಟಿದ್ದೆ, ಡ್ರಗ್ ಅನ್ನ ಬಿಟ್ಬಿಟ್ಟಿದ್ದೆ, 4 ವರ್ಷ ಚೆನ್ನಾಗಿ ಓದಿದೆ, ಕಾಲೇಜ್ಗೆ ಹೋದೆ, ಕೆಲ್ಸಕ್ಕೆ ಹೋದೆ. ಬಟ್ ಆದ್ರೆ ಆಮೇಲೆ ನನ್ನ ತಾಯಿ ನನ್ನನ್ನ ಬಿಟ್ಟು ಸತ್ತೋಗ್ಬಿಟ್ರು. ಆ ನೋವನ್ನ ನನ್ನ ಕೈಯಲ್ಲಿ ತಡ್ಕೊಳ್ಳೋಕೆ ಆಗ್ಲಿಲ್ಲ, ಅದಕ್ಕಾಗಿ ಮತ್ತೆ ಡ್ರಗ್ ಒಳಗಡೆ ಬಂದ್ಬಿಟ್ಟೆ. ನಿನಗೂ ಅದೇ ತರ ನೋವಿರುತ್ತೆ ಅಲ್ವಾ, ಆ ಡ್ರಗ್ ಅನ್ನ ತಗೋ, ಮತ್ತೆ ನೀನು ಡ್ರಗ್ಗೆ ಅಡಿಕ್ಟ್ ಆಗೋ, ಆ ಎಣ್ಣೆ ಬಾಟಲ್ ಅನ್ನ ಕುಡಿದು ಖಾಲಿ ಮಾಡು ಅನ್ನೋ ತರ ಮಾತಾಡಿ ನಮ್ಮ ಹೀರೋಯಿನ್ ಅನ್ನ ಟೆನ್ಷನ್ ಮಾಡ್ತಾ ಇದ್ದಾನೆ. ಯಾಕೆ ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಯಾರು ನಿನ್ನನ್ನ ಮುಟ್ಟಿಲ್ವಾ, ನೀನು ಮಗುವಾಗಿರ್ಬೇಕಾದ್ರೆ ನಿನ್ನನ್ನ ಮುಟ್ಟಿಲ್ವಾ ಅಂತ ಏನೇನೋ ಮಾತಾಡಿ ನಮ್ಮ ಹೀರೋಯಿನ್ ಗೆ ಬೇಜಾರ್ ಮಾಡಿಸ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಜೋರಾಗಿ ಕಿರ್ಚ್ಕೋತಾ ಇದ್ದಾಳೆ. ಯಾಕೆ ಅಂದ್ರೆ ನಮ್ಮ ಹೀರೋಯಿನ್ ಲೈಫ್ ಅಲ್ಲೂ ಚಿಕ್ಕದ್ರಲ್ಲಿ ಆ ತರ ಏನೋ ವಿಷಯ ನಡೆದಿದೆ, ಆದ್ರಿಂದಾನೇ ನಮ್ಮ ಹೀರೋಯಿನ್ ಕೂಡ ಡ್ರಗ್ ಅಡಿಕ್ಟ್ ಆಗಿರೋದು. ನಮ್ಮ ಹೀರೋಯಿನ್ ಕಿರ್ಚ್ಕೋತಾ ಇದ್ದಾಳೆ, ಮಾತಾಡಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ನೀನ್ ಕೇಳಲ್ವಾ ಅಂತ ಹೇಳಿ ಮತ್ತೆ ಅವನ ಕೈಗೇನೆ ಒಂದು ಏಟು ಹೊಡಿತಾಳೆ. ಆವಾಗ ನೋವಿನಲ್ಲೇ, ನೋಡು ಮೇಲ್ಗಡೆ ಡೋರ್ ಅನ್ನು ಓಪನ್ ಮಾಡಿ ಬಿಟ್ಬಿಟ್ಟೆ ಬಂದಿದ್ದೀನಿ, ಇವತ್ತು ತುಂಬಾ ಚಳಿಯಾಗಿರುತ್ತೆ ಅಂತ ನ್ಯೂಸ್ ಅಲ್ಲಿ ಬೇರೆ ಹೇಳಿದ್ದಾರೆ, ಮೇಲ್ಗಡೆ ಮಗು ಇದೆ, ಕೆಳಗಡೆ ನಾನಿದ್ದೀನಿ, ನಾನು ಫ್ರೀಸ್ ಆಗ್ಬಿಡ್ತೀನಿ ಅಂತ ಕಿರ್ಚ್ಕೋತಾನೆ. ಅದಕ್ಕೆ ನಮ್ಮ ಹೀರೋಯಿನ್, ಫ್ರೀಸ್ ಆದ್ರೆ ಫ್ರೀಸ್ ಆಗಿ ಸಾಯೋ ನಿನ್ನ ಅಂತ ಒಂದು ಕೆಟ್ಟ ಮಾತನ್ನ ಹೇಳ್ತಾಳೆ ನಮ್ಮ ಹೀರೋಯಿನ್. ಹಾಗೆ ಹೋಗ್ತಾ ಹೋಗ್ತಾ ಕತ್ತಲೆ ಆಗ್ತಾ ಇದೆ, ರಾತ್ರಿ ಆಗ್ತಾ ಇದೆ, ಅದೇ ತರ ತುಂಬಾ ಚಳಿ ಆಗ್ತಾ ಇದೆ. ಹೊರಗಡೆ ಮೇನ್ ಡೋರ್ ಬೇರೆ ಓಪನ್ ಆಗಿರೋದ್ರಿಂದ ಒಳಗಡೆ ತುಂಬಾನೇ ಚಳಿ ಆಗ್ತಾ ಇದೆ. ನಮ್ಮ ಹೀರೋಯಿನ್ ನಡುಗ್ತಾ ಇದ್ದಾಳೆ, ಅವಳ ಬಾಯಿಂದ ಹೊಗೆ ಬೇರೆ ಬರ್ತಾ ಇದೆ. ಚಳಿ ಆದ್ರೆ ಆಗುತ್ತಲ್ಲ ಆ ತರ. ಇವಾಗ ಏನ್ ಮಾಡೋದು ಎಂತ ಮಾಡೋದು ಅಂತಾನೆ ನಮ್ಮ ಹೀರೋಯಿನ್ ಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಕೂತಿರ್ಬೇಕಾದ್ರೆ ಸಡನ್ ಆಗಿ ಪವರ್ ಕಟ್ ಬೇರೆ ಆಗ್ತಾ ಇದೆ. ಇವಾಗ ನಮ್ಮ ಹೀರೋಯಿನ್ ಗೆ ಭಯ ಏನು ಅಂದ್ರೆ ಪವರ್ ಕಟ್ ಆಗಿದ್ದು ಭಯ ಇಲ್ಲ, ಪವರ್ ಕಟ್ ಆದ್ರೆ ನಮ್ಮ ಲೇನಿ ಚಿಕ್ಕ ಹುಡುಗಿ ಕಿರ್ಚ್ಕೊಳ್ಳಕ್ಕೆ ಶುರು ಮಾಡ್ತಾಳೆ. ಅದೇ ತರ ಕಿರ್ಚ್ಕೊಂಡು ಕೆಳಗಡೆ ಬರ್ತಾ ಇದ್ದಾಳೆ ನಮ್ಮ ಲೇನಿ. ಲೇನಿ ಕೆಳಗಡೆ ಬರ್ಬೇಡ, ಲೇನಿ ಕೆಳಗಡೆ ಬರ್ಬೇಡ ಅಂತ ನಮ್ಮ ಹೀರೋಯಿನ್ ಹೇಳ್ತಾನೆ ಇರ್ಬೇಕಾದ್ರೆ ಲೇನಿ ಕೆಳಗಡೆ ಬಂದ್ಬಿಡ್ತಾ ಇದ್ದಾಳೆ. ಅಷ್ಟೇ ಗಪ್ ಅಂತ ಅವಳನ್ನ ಹಿಡ್ಕೊಬಿಡ್ತಾ ಇದ್ದಾನೆ ಸ್ಯಾಮ್. ಮಗು ಕಿರ್ಚ್ಕೋತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಮಗಳನ್ನ ಬಿಟ್ಬಿಡು, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಫಸ್ಟ್ ನನ್ನ ಕೈಯನ್ನ ಬಿಡ್ಸೆ ಅಂತ ಹೇಳ್ತಾನೆ. ಸರಿ ಓಕೆ ನಾನ್ ಬಿಡಿಸ್ತೀನಿ ಅಂತ ಮಾತಾಡ್ಕೊಂಡೆ ನಮ್ಮ ಹೀರೋಯಿನ್ ಇವಾಗ ಏನ್ ಮಾಡ್ತಾಳೆ ಅಂದ್ರೆ ಬರೋ ಕೋಪಕ್ಕೆ ಆ ಎಣ್ಣೆ ಬಾಟಲ್ ಒಂದಿತ್ತಲ್ವಾ ಅದನ್ನ ಅವನ ಕೈ ಮೇಲೆ ಸುರಿದು ಅದಕ್ಕೆ ಬೆಂಕಿನೇ ಮಡಗ್ಬಿಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಅವನ ಕೈಯಲ್ಲಿ ಆಗ್ತಾನೆ ಇಲ್ಲ, ಒದ್ದಾಡ್ತಾ ಇದ್ದಾನೆ. ಆ ಮಗುವನ್ನು ಬಿಟ್ಬಿಡ್ತಾ ಇದ್ದಾನೆ. ಮಗುನು ಮೇಲ್ಗಡೆ ಓಡಿ ಹೋಗುತ್ತೆ, ಆ ಸದ್ದು ಕೇಳುತ್ತೆ. ಲೇನಿ ಮೇಲ್ಗಡೆ ಹೋಗು, ಬ್ಲಾಂಕೆಟ್ ಅನ್ನ ಹಾಕೊಂಡು ಮಲ್ಕೊ, ನಾನು ಬರ್ತೀನಿ. ಅವನು ಒದ್ದಾಡ್ತಾನೆ ಇದ್ದಾನೆ. ಅದನ್ನ ನೋಡೋ ನಮ್ಮ ಹೀರೋಯಿನ್ ಗೆ ಒಂಥರ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಆ ಬೆಂಕಿಯನ್ನ ಅವರೇ ಆಫ್ ಮಾಡ್ತಾರೆ. ಇವಾಗ ತುಂಬಾ ಹೊತ್ತು ಆಗ್ಬಿಟ್ಟಿದೆ, ಟೈಮ್ ಆಗ್ಬಿಟ್ಟಿದೆ. ಇವಾಗ ಅವರ ಮಕ್ಕಳನ್ನ ಇವರು ಹೇಗಾದ್ರೂ ಕಾಪಾಡ್ಲೇಬೇಕು, ಹೊರಗಡೆ ಬರ್ಲೇಬೇಕು, ಹೇಗಾದ್ರೂ ಹೊರಗಡೆ ಹೋಗ್ಬೇಕು, ಹೇಗಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರುವ ನಮ್ಮ ಹೀರೋಯಿನ್, ನಾವು ಕೂಡ ನಮ್ಮ ಹೀರೋಯಿನ್ ಏನನ್ನ ಮಾಡಬಾರ್ದು ಅನ್ಕೊಂಡಿದ್ವೋ ನಮ್ಮ ಹೀರೋಯಿನ್ ಕೂಡ ಅದನ್ನ ಮಾಡ್ಲೇಬಾರ್ದು ಅಂತ ಇದ್ಲು. ಬಟ್ ಆದ್ರೆ ಇವಾಗ ಅದನ್ನೇ ಮಾಡ್ತಾ ಇದ್ದಾಳೆ. ಸೊ ಅವಳ ಹತ್ರ ಇರುವ ಡ್ರಗ್ ಅನ್ನ ತಗೊಂಡು ನನಗೆ ಬೇರೆ ದಾರಿನೇ ಇಲ್ಲ, ಇದನ್ನ ನಾನು ಯೂಸ್ ಮಾಡ್ಲೇಬೇಕು, ಇದನ್ನ ನಾನು ಯೂಸ್ ಮಾಡಿದ್ರೆ ಮಾತ್ರನೇ ನನಗೆ ಏನಾದ್ರೂ ಮೋಟಿವೇಟ್ ಆಗುತ್ತೆ, ಏನಾದ್ರೂ ಐಡಿಯಾ ಬರುತ್ತೆ ಅಂತ ಅದನ್ನ ಸ್ಪ್ಲಿಟ್ ಮಾಡಿ ಅದನ್ನ ಇನ್ಹೇಲ್ ಮಾಡೋಕೆ ರೆಡಿ ಆಗ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ನಮಗೇನೆ ಬೇಡ ಬೇಡ ಅಂತ ಅನ್ಸುತ್ತೆ. ಹಾಗೆ ಅದನ್ನ ಇನ್ಹೇಲ್ ಮಾಡೋಣ ಅಂತ ನಮ್ಮ ಹೀರೋಯಿನ್ ಹೋಗ್ಬೇಕಾದ್ರೆ ಅಲ್ಲಿ ಮುಂದೆ ಇರುವ ಬೈಬಲ್ ಅನ್ನ ನೋಡ್ತಾಳೆ. ಅದ್ರ ಒಳಗಡೆ ಏನೋ ಪೇಪರ್ ರೀತಿ ಇರುತ್ತೆ, ಏನೋ ಅಂತ ಅದನ್ನ ತಗೊಂಡ್ರೆ ಅದು ಹಣ. ಆ ಬೈಬಲ್ ಅನ್ನ ತಗೊಂಡು ಒಂದೊಂದು ಪೇಜ್ ಆಗಿ ಟರ್ನ್ ಮಾಡಿ ನೋಡ್ಬೇಕಾದ್ರೆ ಒಂದೊಂದು ಪೇಜ್
ಕೇಜಿಗೂ ಒಂದೊಂದು ಡಾಲರ್ ಇದೆ. ಏನು ಅಂತ ನೋಡಿದ್ರೆ ಫಾರ್ ಜೆಸಿಕಾ ಅಂತ ಅವರ ತಾಯಿ ನಮ್ಮ ಹೀರೋಯಿನ್ ಗಾಗಿ ಬಿಟ್ಟು ಹೋಗಿರುವ ಹಣ ಅದು. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಬಿದ್ದು ಬಿದ್ದು ಅಳ್ತಾಳೆ. ಅವಳ ಕೈಯಲ್ಲಿ ತಡ್ಕೊಳ್ಳೋಕೇನೆ ಆಗ್ತಾ ಇಲ್ಲ. ಒಂದೊಂದು ಪೇಜ್ ಅಲ್ಲೂ ವರ್ಡ್ಸ್ ಮೇಲೇನೆ ಅಂಟಿಸಿದೆ ಹಣ. ಅದನ್ನೆಲ್ಲ ಓದುತ್ತಾಳೆ ನಮ್ಮ ಹೀರೋಯಿನ್. ಒಂದು ಕೆಟ್ಟ ಮರ ಯಾವಾಗ್ಲೂ ಕೆಟ್ಟ ಹಣ್ಣುಗಳನ್ನೇ ಕೊಡುತ್ತೆ, ಒಂದು ಒಳ್ಳೆ ಮರ ಯಾವಾಗ್ಲೂ ಒಳ್ಳೆ ಹಣ್ಣುಗಳನ್ನೇ ಕೊಡುತ್ತೆ. ಒಳ್ಳೆ ಮರದಲ್ಲಿ ಕೆಟ್ಟ ಹಣ್ಣುಗಳು ಬರೋದಿಲ್ಲ, ಕೆಟ್ಟ ಮರಗಳಲ್ಲಿ ಒಳ್ಳೆ ಹಣ್ಣುಗಳು ಬರೋದಿಲ್ಲ ಅನ್ನೋ ತರದ ಒಂದು ಪ್ಯಾರಾಗ್ರಾಫ್. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಅಳು ಬರುತ್ತೆ. ಅವಳ ತಾಯಿ ಅವಳಿಗೆ ಹೇಳೋ ತರ ಅದನ್ನ ಫೀಲ್ ಮಾಡ್ತಾಳೆ. ನೀನೇನು ಕೆಟ್ಟ ಹಣ್ಣು ಇಲ್ಲ, ಯಾಕೆಂದ್ರೆ ನಾನು ಒಳ್ಳೆ ಮರ. ಸೊ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋದ್ರಿಂದ ನೀನು ಒಳ್ಳೆ ಹಣ್ಣಾಗೆ ಇರ್ತೀಯ, ಒಳ್ಳೆ ಹುಡುಗಿಯಾಗೆ ಇರ್ತೀಯ ಅನ್ನೋ ತರ ಇದೆ ಆ ಪ್ಯಾರಾಗ್ರಾಫ್. ಆ ಮೆಸೇಜ್ ಅನ್ನ ಅರ್ಥ ಮಾಡ್ಕೋತಾಳೆ ನಮ್ಮ ಹೀರೋಯಿನ್. ಅದು ಗೊತ್ತಾಗಿದ್ದ ತಕ್ಷಣ ಅವಳ ಒಳಗಡೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವಳ ತಾಯಿ ಇಲ್ದೇ ಇರುವ ಕೋಪ ಅವಳಿಗೆ ತುಂಬಾನೇ ಬರುತ್ತೆ. ಆದ್ರಿಂದ ಆ ಬೈಬಲ್ ಅನ್ನ ಎತ್ತಿ ಬಿಸಾಕ್ಬೇಕಾದ್ರೆ ಅದು ಆ ಕ್ರಾಸಿಗೆ ಹೊಡೆದು ಕೆಳಗಡೆ ಬೀಳುತ್ತೆ. ಆಮೇಲೆ ಸಾರಿ ಅಂತ ಜೀಸಸ್ ಅನ್ನ ತಗೊಂಡು ನೋಡ್ಬೇಕಾದ್ರೆ ಆ ಸ್ಟ್ಯಾಚ್ಯೂ ಒದ್ದೆಯಾಗಿದೆ. ಏನು ಅಂತ ಮೇಲ್ಗಡೆ ನೋಡ್ಬೇಕಾದ್ರೆ ಮೇಲಿಂದ ಡ್ರಾಪ್ಸ್ ಗಳು ಬಿದ್ದಿದೆ. ಏನು ಅಂದ್ರೆ ಮೇಲ್ಗಡೆ ಇರೋದು ಬಾತ್ರೂಮ್, ಕೆಳಗಡೆ ನಾವು ಎಷ್ಟೇ ಕಷ್ಟಪಟ್ಟು ಓಪನ್ ಮಾಡೋಕೆ ನೋಡಿದ್ರು ಕೂಡ ಓಪನ್ ಆಗ್ತಾ ಇಲ್ಲ. ಸೊ ಬೆಟರ್ ಮೇಲ್ಗಡೆ ಬಾತ್ರೂಮ್ ಇದೆ, ಈಸಿಯಾಗಿ ಅದನ್ನ ಹೊಡೆದಾಕಿ ನಾವು ಮೇಲ್ಗಡೆ ಹೋಗೋಕೆ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿರೋದು ಬರೀ ವುಡನ್ ಪೀಸ್ ಗಳು ಅಷ್ಟೇ. ಸೊ ಇವಾಗ ನಮ್ಮ ಹೀರೋಯಿನ್ ಗೆ ಕಾನ್ಫಿಡೆಂಟ್ ಬರುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಆ ಸ್ಯಾಮು ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಾ ಇದ್ದಾನೆ. ಅವನ ಕೈಯೆಲ್ಲ ಉರಿದೋಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ. ಸೊ ಇವಾಗ ಅವನಿಗೆ ನೋವಾಗದೆ ನಿಧಾನಕ್ಕೆ ಅವನ ಕೈಯಿಂದ ಆ ಸ್ಕ್ರೂ ಡ್ರೈವರ್ ಅನ್ನ ಹೊರಗಡೆ ತೆಗಿತಾಳೆ ನಮ್ಮ ಹೀರೋಯಿನ್. ಅವನು ಎದ್ದೇಲೇ ಇಲ್ಲ. ಆ ಸ್ಕ್ರೂ ಡ್ರೈವರ್ ಅನ್ನು ತಗೊಂಡು ಹೋಗಿ ಆ ಬಾತ್ರೂಮ್ ಅನ್ನ ಹೊಡೆದಾಕ್ತಾರೆ. ಕೊನೆಯದಾಗಿ ಒಂದು ಬೆಳಕು ಕಾಣುತ್ತೆ. ಹೇಗೋ ಅದನ್ನ ಹೊಡೆದಾಕೊಂಡು ಮೇಲ್ಗಡೆ ಬರ್ತಾಳೆ ನಮ್ಮ ಹೀರೋಯಿನ್. ಅಪ್ಪ ಹೊರಗಡೆ ಬಂದಾಯ್ತು ನಮ್ಮ ಹೀರೋಯಿನ್. ಬೇಗ ಬೇಗ ಓಡಿ ಬಂದು ಅವರ ಮಕ್ಕಳನ್ನ ನೋಡ್ಬೇಕಾದ್ರೆ ಆ ರೂಮೇ ಹಾಗೆ ಫ್ರೀಸ್ ಆಗಿದೆ. ತುಂಬಾ ಚಳಿ ಆಗ್ತಾ ಇದೆ. ಮಕ್ಕಳನ್ನ ಬೇರೆ ಅಲ್ಲಿ ಕಾಣ್ತಾ ಇಲ್ಲ. ಅವರಿಗೆ ಎದೆನೆ ನಡುಗ್ತಾ ಇದೆ. ಮಕ್ಕಳನ್ನ ಕಾಣ್ತಾ ಇಲ್ವಲ್ಲ ಅಂತ ಹಾಗೆ ಹುಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಮೂಟೆ ತರ ಇದೆ. ಅಲ್ಲಿರೋ ಬೆಡ್ಶೀಟ್ ಅನ್ನ ರಿಮೂವ್ ಮಾಡಿ ನೋಡಿದ್ರೆ ಲೇನಿ ಅವಳ ತಮ್ಮನನ್ನ ತಬ್ಕೊಂಡು ಮಲಗಿದ್ದಾಳೆ. ಲೇನಿ ಅಂತ ಎಬ್ಬಿಸ್ಬೇಕಾದ್ರೆ ಅಮ್ಮ ಅಂತ ಹತ್ಕೊಂಡೆ ತಬ್ಕೋತಾಳೆ ನಮ್ಮ ಲೇನಿ. ಇವಾಗ ಮಗು ಬೇರೆ ಎದ್ದು ಅಳ್ತಾ ಇರುತ್ತೆ. ಆವಾಗ ನಮ್ಮ ಲೇನಿ ಅಮ್ಮ ತುಂಬಾನೇ ಹೊಟ್ಟೆಶ್ವಾಗ್ತಾ ಇದೆ ಅಮ್ಮ, ಏನಾದ್ರೂ ತಿನ್ನೋಕೆ ಕೊಡಮ್ಮ, ಜ್ಯೂಸ್ ಅಂಡ್ ಕ್ರಾಕರ್ಸ್ ಕೊಡಮ್ಮ ಅಂತ ಲೇನಿ ಕೇಳ್ಬೇಕಾದ್ರೆ ಅಯ್ಯೋ ಪಾಪ ಅಂತ ನಮಗೇನೆ ಅನ್ಸುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಎಲ್ಲವನ್ನು ಪ್ಯಾಕ್ ಮಾಡಿ ಕಾರಿಗೆ ತಗೊಂಡು ಹೋಗಿ ಸ್ಟಾರ್ಟಿಂಗ್ ಅಲ್ಲೇ ಮಡಗ್ಬಿಟ್ಟಿದ್ರು ಅಲ್ವಾ. ಅದು ಮಾತ್ರ ಇಲ್ಲ, ಕಾರನ್ನ ಬೇರೆ ಲಾಕ್ ಮಾಡಿ ಬಿಟ್ಟಿದ್ದಾರೆ. ಆ ಕೀಯನ್ನು ಹಸ್ಬೆಂಡ್ ತಗೊಂಡು ಹೋಗ್ಬಿಟ್ಟಿದ್ದಾನೆ. ಸರಿ ಓಕೆ, ಇವಾಗ ಕೆಳಗಡೆ ಬಂದು ಸಿಗಾಕೊಂಡಿದ್ದಾನೆ ಅಲ್ವಾ ಸ್ಯಾಮ್. ಅವನು ಕಾರಲ್ಲಿ ತಾನೇ ಬಂದಿರ್ತಾನೆ. ಅವನ ಕೀಯನ್ನ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಾಳೆ ನಮ್ಮ ಹೀರೋಯಿನ್. ಅವನು ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ. ಹಾಗೆ ಹೆದರ್ಕೊಂಡು ನಿಧಾನಕ್ಕೆ ಅವನ ಪ್ಯಾಕೆಟ್ ಒಳಗಡೆ ಬಿಟ್ಟು ಕೀಯನ್ನ ತಗೋತಾರೆ. ಬೇಗನೆ ಹೊರಗಡೆ ಬಂದು ನೋಡಿದ್ರೆ ಅವನು ಬಂದಿರೋದು ಬೈಕ್ ಅಲ್ಲಿ. ಇವಾಗ ಲೇನಿ ಬೇರೆ ಹೊಟ್ಟೆಶ್ವಾಗ್ತಾ ಇದೆ ಅಂತ ಮತ್ತೆ ಹೇಳ್ಬೇಕಾದ್ರೆ ಏನ್ ಮಾಡೋದು ಅಂತಾನೆ ನಮ್ಮ ಹೀರೋಯಿನ್ ಗೆ ಗೊತ್ತಾಗ್ತಾ ಇಲ್ಲ. ಸರಿ ಓಕೆ ಅಂತ ಡೈರೆಕ್ಟ್ ಜೋರಾಗಿ ಮಳೆ ಬರ್ತಾ ಇದೆ. ಹಾಗೆ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಒಂದು ಇಟ್ಟಿಗೆ ಬಿದ್ದಿದೆ. ಅದನ್ನ ತೆಗೆದು ಕಾರ್ ಗ್ಲಾಸ್ ಅನ್ನ ಹೊಡೆದಾಕಿ ಒಳಗಡೆ ಇರುವ ಫುಡ್ ಅನ್ನ ತಗೊಂಡು ಒಳಗಡೆ ಬಂದು ಮಕ್ಕಳಿಗೆ ಫುಡ್ ಅನ್ನ ಕೊಟ್ಟು ಫಸ್ಟ್ ಅವರನ್ನ ಸಮಾಧಾನ ಮಾಡ್ತಾರೆ. ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ನಮ್ಮ ಹೀರೋಯಿನ್. ಆವಾಗ ಲೇನಿ ಅಮ್ಮ ನನಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ಅಮ್ಮ, ಕ್ರ್ಯಾಕರ್ ಬೇಕು, ನನಗೆ ಕ್ರ್ಯಾಕರ್ ಬೇಕು ಅಂತ ಕೇಳ್ತಾನೆ ಇರ್ಬೇಕಾದ್ರೆ ಕ್ರ್ಯಾಕರ್ ಏನಾಯ್ತು ಅಂತ ನೋಡಿದ್ರೆ ಹೊರಗಡೆ ಬಿದ್ದೋಗ್ಬಿಟ್ಟಿದೆ. ನಮ್ಮ ಹೀರೋಯಿನ್ ಫುಡ್ ಅನ್ನ ತಗೊಂಡ್ ಬರ್ಬೇಕಾದ್ರೆ ಕೆಳಗಡೆ ಚೆಲ್ಬಿಟ್ಟಿದೆ. ಅದಕ್ಕೆ ನಮ್ಮ ಹೀರೋಯಿನ್ ಸರಿ ಓಕೆ ಒಂದು ನಿಮಿಷ ಇರು, ನಾನು ಹೊರಗಡೆ ಹೋಗಿ ತಗೊಂಡು ಬರ್ತೀನಿ ಅಂತ ನಮ್ಮ ಹೀರೋಯಿನ್ ಅದೇ ತರ ಹೊರಗಡೆ ಬಂದು ಫುಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಸ್ಯಾಮು ಹಾಗೆ ಮಕ್ಕಳನ್ನ ಹಿಡ್ಕೊಂಡು ಡೋರ್ ಅನ್ನು ಕ್ಲೋಸ್ ಮಾಡಿ ಒಳಗಡೆ ಹೋಗ್ಬಿಡ್ತಾ ಇದ್ದಾನೆ. ಅಷ್ಟೇ ನಮ್ಮ ಹೀರೋಯಿನ್ ಎದೆ ಬಡ್ಕೊಂಡು ಸ್ಯಾಮ್ ಮಕ್ಕಳನ್ನ ಬಿಟ್ಬಿಡು ಸ್ಯಾಮ್ ಅಂತ ಓಡಿ ಹೋಗ್ತಾರೆ. ಅಷ್ಟೇ ನಮ್ಮ ಹೀರೋಯಿನ್ ಒಂಥರ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಗ್ಲಾಸ್ ಅನ್ನೆಲ್ಲ ಹೊಡ್ಕೊಂಡು ಒಳಗಡೆ ಬಂದು ನೋಡಿದ್ರೆ ದೂರದಲ್ಲಿ ಮಕ್ಕಳನ್ನ ಹಿಡ್ಕೊಂಡು ಕೂತಿದ್ದಾನೆ. ಒಂದು ಕೈಯಲ್ಲಿ ಮಗುವನ್ನ ಹಿಡ್ಕೊಂಡಿದ್ದಾನೆ. ಪಕ್ಕದಲ್ಲೇ ನಮ್ಮ ಲೇನಿ ಕೂತಿದ್ದಾಳೆ. ಕೈಯಲ್ಲಿ ಬೇರೆ ಚಾಕುವನ್ನ ಮಡಗಿದ್ದಾನೆ. ಮಕ್ಕಳು ಬೇರೆ ಕಿರ್ಚ್ಕೋತಾ ಇದ್ದಾರೆ. ನೋಡು ಸ್ಯಾಮ್ ಮಕ್ಕಳನ್ನ ಬಿಟ್ಬಿಡು ಸ್ಯಾಮ್, ಪ್ಲೀಸ್ ಬಿಟ್ಬಿಡು. ಯಾಕೆ ನಾನು ಇದೇ ತರ ತಾನೇ ಕಿರ್ಚ್ಕೋತಾ ಇದ್ದೆ, ರಿಕ್ವೆಸ್ಟ್ ಮಾಡಿ ಕೇಳ್ಕೋತಾ ಇದೆ. ಆವಾಗ ನಿನಗೆ ಗೊತ್ತಾಗ್ಲಿಲ್ವಾ? ನೋಡಿ ನನ್ನ ಕೈಯನ್ನ ಯಾವ ರೀತಿ ಮಾಡಿಟ್ಟಿದ್ಯಾ ಅಂತ. ಇದಕ್ಕೆ ನಾನು ಖಂಡಿತ ರಿವೆಂಜ್ ತಗೋತೀನಿ ಅಂತ ಹುಚ್ಚನ್ ರೀತಿ ಮಾತಾಡ್ತಾನೆ ಇರ್ತಾನೆ ಸ್ಯಾಮ್. ಆವಾಗ ನಮ್ಮ ಹೀರೋಯಿನ್ ನೋಡು ಸ್ಯಾಮ್ ಕೆಳಗಡೆ ಆ ಡ್ರಗ್ ಹಾಗೆ ಇದೆ, ನಿನಗೆ ಬೇಕು ಅಂದ್ರೆ ಹೋಗಿ ಅದನ್ನ ಹಾಗೆ ತಗೋ. ಅದು ಮಾತ್ರ ಇಲ್ಲ, ನಮ್ಮ ತಾಯಿ ನನಗೆ ಕೊಟ್ಟಿರುವ ಹಣವನ್ನ ಕೂಡ ನೀನೇ ತಗೋ, ನನ್ನ ಮಕ್ಕಳನ್ನ ಮಾತ್ರ ಬಿಟ್ಬಿಡು ಸ್ಯಾಮ್ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಅಳ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಬಟ್ ಆದ್ರೆ ಆ ಸೈಕೋ ಬಿಡೋ ತರ ಇಲ್ಲ. ಹಾಗೆ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ತಾನೆ ಇರ್ತಾನೆ. ಅದೇ ಸಮಯಕ್ಕೆ ಒಳಗಡೆ ರಾಬ್ ಬರ್ತಾನೆ. ಲೋ ಏನೋ ಮಾಡ್ತಾ ಇದ್ಯಾ ಅಂತ ಗನ್ನನ್ನ ತೋರಿಸಿ ಮಾತಾಡ್ತಾನೆ ನಮ್ಮ ರಾಬ್, ಅಂದ್ರೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್. ಸುಮ್ಮನೆ ನನ್ನ ಮಕ್ಕಳನ್ನ ಬಿಟ್ಬಿಡು ಅಂತ ಗನ್ನನ್ನ ತೋರಿಸಿ ಸ್ಯಾಮ್ ಅನ್ನ ಹೆದರ್ಸ್ತಾರೆ ರಾಬ್. ನೋಡು ನಿನ್ನ ಹೆಂಡತಿ ನನ್ನ ಕೈಯನ್ನ ಯಾವ ರೀತಿ ಮಾಡ್ಬಿಟ್ಟಿದ್ದಾಳೆ, ನನಗೆ ನೀನು ಹಣ ಕೊಡ್ಬೇಕಲ್ವಾ, ನಾನು ಮಕ್ಕಳನ್ನ ಬಿಡಲ್ಲ ಅನ್ನೋ ತರ ಸ್ಯಾಮ್ ಕಿರ್ಚ್ಕೊಂಡು ಮಾತಾಡ್ತಾನೆ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಶೂಟ್ ಮಾಡ್ತಾನೆ ನಮ್ಮ ರಾಬ್. ಅಷ್ಟೇ ಹೆದರ್ಕೊಂಡು ಮಕ್ಕಳನ್ನ ಬಿಟ್ಬಿಡ್ತಾನೆ ಸ್ಯಾಮ್. ಮಕ್ಕಳು ನಮ್ಮ ಹೀರೋಯಿನ್ ಹತ್ರ ಓಡಿ ಬಂದ್ಬಿಡ್ತಾರೆ. ಏನಾದ್ರೂ ಮಾಡ್ಕೊಂಡು ಸಾಯಿರೋ ಅನ್ನೋ ತರ ನಮ್ಮ ಹೀರೋಯಿನ್ ಮಕ್ಕಳನ್ನ ಕರ್ಕೊಂಡು ಕೆಳಗಡೆ ಬರ್ತಾರೆ. ಆವಾಗ ಮೇಲ್ಗಡೆ ಡುಮ್ ಅಂತ ಸದ್ದಾಗುತ್ತೆ. ಏನು ಅಂತ ನೋಡಿದ್ರೆ ರಾಬ್ ಶೂಟ್ ಮಾಡಿ ಸ್ಯಾಮ್ ಅನ್ನ ಕೊಂದ್ಬಿಟ್ಟಿದ್ದಾನೆ. ಅವನು ಸತ್ರು ಕೂಡ ಪರವಾಗಿಲ್ಲ, ಇವಾಗ ದೊಡ್ಡ ಸೈಕೋ ಈ ರಾಬೆ. ಅವನ ಹತ್ರ ಇಂದ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ನಮ್ಮ ಹೀರೋಯಿನ್ ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೈಯಲ್ಲಿ ಗನ್ನನ್ನ ಹಿಡ್ಕೊಂಡು ಕೇಳ್ತಾ ಇದ್ದಾನೆ. ಏನು ಇಲ್ಲ, ನನ್ನ ಕೈಗೆ ಏಟಾಗ್ಬಿಟ್ಟಿದೆ, ಮಕ್ಕಳಿಗೆ ಬೇರೆ ಹುಷಾರಿಲ್ಲ, ಸ್ವಲ್ಪ ಹಾಸ್ಪಿಟಲ್ ವರ್ಗೂ ಹೋಗ್ಬೇಕಿದೆ, ನಿನ್ನ ಕಾರ್ಕಿಯನ್ನ ಮಾತ್ರ ಕೊಡು.
ಏನು ಮಕ್ಕಳಿಗೆ ಹುಷಾರಿಲ್ವಾ, ನೋಡೋಕೆ ಚೆನ್ನಾಗೇ ಇದ್ದಾರಲ್ಲ, ನೀನು ಮೇಲ್ಗಡೆ ಬಾ ಅಂತ ನಮ್ಮ ಹೀರೋಯಿನ್ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಎಲ್ಲೋ ಹಣ ಇದೆ ಅಂತ ಸ್ಯಾಮ್ ಹೇಳ್ದ. ಪ್ಯಾಂಟ್ರಿ ರೂಮ್ ಡೋರ್ ಅನ್ನು ಓಪನ್ ಮಾಡಿ ನೋಡ್ಬಿಟ್ಟು, ಆಹಾ ಚೆನ್ನಾಗಿ ಜಾಲಿಯಾಗಿದ್ದಿದ್ಯಾ ಅನ್ಸುತ್ತೆ, ಆ ಡ್ರಗ್ ಅನ್ನ ತಗೊಂಡಿದ್ಯಾ ಅನ್ಸುತ್ತೆ, ಕಾಣ್ತಾ ಇಲ್ವಲ್ಲ ಅಂತ ಕೆಳಗಡೆ ನೋಡ್ಬೇಕಾದ್ರೆ ಹಣ ಬಿದ್ದಿದೆ. ಅಷ್ಟೇ ಎಲ್ಲವನ್ನು ಹಾಗೆ ಗೋರ್ಕೋತಾನೆ. ಆವಾಗ ನಮ್ಮ ಹೀರೋಯಿನ್, ನೋಡು ನನಗೆ ಏಟಾಗಿದೆ, ಮಕ್ಕಳಿಗೆ ಬೇರೆ ಹುಷಾರಿಲ್ಲ, ಬೇಗ ನಿನ್ನ ಕಾರ್ ಕೀಯನ್ನು ಕೊಡು, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಕೇಳ್ತಾನೆ ಇರ್ಬೇಕಾದ್ರೆ ಅಲ್ಲೇ ಡ್ರಗ್ ಬಿದ್ದಿದೆ. ಅದನ್ನು ನೋಡ್ಬಿಟ್ಟು, ನೀನು ಒಂದು ಸಲ ಕೂಡ ಡ್ರಗ್ ಅನ್ನ ತಗೊಳ್ಳೇ ಇಲ್ವಾ, ಪರವಾಗಿಲ್ಲ ನಾನು ಡ್ರಗ್ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಇವಾಗ ಸಿಕ್ತು ಅಂತ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್, ನೋಡು ಹಣವನ್ನು ನೀನೇ ತಗೋ, ಡ್ರಗ್ ಅನ್ನು ನೀನೇ ತಗೋ, ನಮ್ಮನ್ನ ಮಾತ್ರ ಬಿಟ್ಬಿಡು, ನಾವು ಹೋಗ್ಲೇಬೇಕಾಗಿದೆ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಇವಾಗ ರಾಬೋ ಆ ರಿಯಲ್ ಸೈಕೋ ಬುದ್ಧಿಯನ್ನ ತೋರಿಸ್ತಾನೆ. ಏನು ಹೋಗ್ತೀಯಾ, ಹೋ ಆ ಡ್ರಗ್ ಅನ್ನ ಬಿಟ್ಬಿಟ್ಟೆ ಅನ್ನೋ ದಿಮಾಕ ನಿನಗೆ, ಹೀಗೆ ಒಳ್ಳೆ ಒಳಗೆ ನೀನು ಇದ್ ಬಿಟ್ರೆ ಹಾಗೆ ನಿನ್ನನ್ನ ಬಿಟ್ಬಿಡ್ತೀನಿ ಅನ್ಕೊಂಡ, ನಾನು ಕೆಟ್ಟೋಗಿ ಹಾಳೋದ್ರೆ ಅದೇ ತರ ನೀನು ಕೆಟ್ಟೋಗಿ ಹಾಳೋಗ್ಬೇಕು ಕಣೆ, ಸೊ ಇವಾಗ ನಾವಿಬ್ಬರು ಆ ಡ್ರಗ್ ಅನ್ನ ತಗೋತೀವಿ ಅಂತ ಒಂಥರ ಲೂಸ್ ತರ ಹೆದರ್ಸ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಬೇರೆ ಗಾಬರಿ ಆಗ್ತಾ ಇದ್ದಾಳೆ. ಆಮೇಲೆ ನಮ್ಮ ಹೀರೋಯಿನ್ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು, ಸರಿ ಇವಾಗ ತುಂಬಾ ಹೊಟ್ಟೆಶ್ವಾಗ್ತಾ ಇದೆ, ನಾವೆಲ್ಲರೂ ಊಟ ಮಾಡೋಣವಾ, ಮಕ್ಕಳು ಹೊಟ್ಟೆಶ್ವಲಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ಅವೆಲ್ಲ ನನಗೆ ಬೇಕಾಗಿಲ್ಲ. ಅದಕ್ಕೆ ನಮ್ಮ ಹೀರೋಯಿನ್, ನೋಡ್ದೆ ಅಲ್ಲ ಸ್ಯಾಮ್ ನ ಊಟ ಮಾಡದೆ ಡ್ರಗ್ ಅನ್ನ ತಗೋಬೇಕಾದ್ರೆ ಏನಾಗುತ್ತೆ ಅಂತ, ನೀನು ಚೆನ್ನಾಗಿ ಊಟ ಮಾಡ್ಬಿಟ್ಟು ನಂತರ ನೀನು ಡ್ರಗ್ ಅನ್ನ ತಗೋ ಅಂತ ಹೇಳ್ಬೇಕಾದ್ರೆ, ಸರಿ ಸರಿ ಅಂತ ಅವನು ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೋತಾನೆ. ಮಕ್ಕಳು ಒಂದು ಕಡೆ ಕೂತು ಊಟ ಮಾಡ್ತಾ ಇರ್ತಾರೆ. ಆವಾಗ ನಮಗೆ ಲ್ಯಾನಿನ ಆವಾಗ ಅವಾಗ ತೋರಿಸ್ತಾರೆ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅವಳು, ಕೂತ್ಕೋ ತಕ್ಷಣ ನಾವು ಇಂಜೆಕ್ಷನ್ ಹಾಕೊಳ್ಳೋಣ ಅಂತ ರಾಬ್ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಗಾಬರಿ ಆಗ್ಬಿಡ್ತಾಳೆ. ಫಸ್ಟ್ ನೀನು ಊಟ ಮಾಡು ಅಂತ ಅವನನ್ನ ಡೈವರ್ಟ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ, ಇಲ್ಲ ಇಲ್ಲ ಬಾ ಇವಾಗ್ಲೇ ನಾವು ಹಾಕೊಳ್ಳೇಬೇಕು. ಅದಕ್ಕೆ ನಮ್ಮ ಹೀರೋಯಿನ್, ಬೇಡ ಬೇಡ ಮಕ್ಕಳ ಮುಂದೆ ಬೇಡ, ಬಾ ನಾವು ಬೇರೆ ಕಡೆ ಹೋಗೋಣ ಅಂತ ಮಕ್ಕಳನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಫಸ್ಟ್ ರಾಬ್ ಆ ಡ್ರಗ್ ಅನ್ನ ಹಾಕೋತಾನೆ. ಆಮೇಲೆ ನಮ್ಮ ಹೀರೋಯಿನ್ ಗೆ ಗನ್ನನ್ನ ತೋರಿಸಿ ಹಾಕೋ ಹಾಕೋ ಅಂತ ಅವಳನ್ನ ಹೆದರ್ಸ್ತಾನೆ. ನೀನು ಹೀಗೆ ಕಣೆ ಇರ್ಬೇಕು, ಅದು ಹೇಗೆ ನೀನು ಡ್ರಗ್ ಅನ್ನ ಬಿಟ್ಬಿಟ್ಟು ಒಳ್ಳೆವಳಾಗ್ಬಿಡ್ತೀಯಾ, ಹಾಕೋ ಹಾಕೋ ಅಂತ ಗನ್ನನ್ನ ತೋರಿಸಿ ಹೆದರ್ಸ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಹಾಗೆ ನಿಧಾನಕ್ಕೆ ಮೇಲ್ಗಡೆ ಎದ್ದೇಳ್ತಾಳೆ. ಇದನ್ನ ನೋಡುವ ರಾಬು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಏನೇ ನಿನಗೆ ಅಷ್ಟೊಂದು ಧೈರ್ಯ ಬಂದ್ಬಿಟ್ಟಿದ್ಯಾ ಅಂತ ಗನ್ನನ್ನ ಹತ್ರ ತಗೊಂಡು ಬರ್ತಾನೆ. ಇಲ್ಲಿವರೆಗೂ ನೀನು ಡ್ರಗ್ ಅನ್ನ ಹಾಕೊಂಡು ನನ್ನ ಜೊತೆ ತಾನೇ ಸುತ್ತಾಡ್ತಾ ಇದ್ದೆ, ನನ್ನ ಜೊತೆ ಸೇರಿ ಏನೆಲ್ಲ ಮಾಡಿದ್ಯಾ, ಇವಾಗ ನೀನು ಒಳ್ಳೆವಳಾಗ್ಬಿಡ್ತಿದ್ಯಾ, ನೀನು ಒಬ್ಬಳು ವೇಸ್ಟ್, ನಿನ್ನನ್ನ ಯಾರು ಅಕ್ಸೆಪ್ಟ್ ಮಾಡಲ್ಲ, ನೀನೊಂದು ಮನುಷ್ಯನೇ ಇಲ್ಲ, ಆ ಮಕ್ಕಳಿಗೆ ನೀನು ತಾಯಿಯಾಗಿ ಇರೋಕೆ ಚಾನ್ಸೇ ಇಲ್ಲ, ನಿನ್ನ ಕೈಯಲ್ಲಿ ಅದು ಆಗೋದು ಇಲ್ಲ, ಅದಕ್ಕೆ ನಾನು ಬಿಡಲ್ಲ ಕಣೆ, ಸುಮ್ನೆ ಡ್ರಗ್ ಅನ್ನ ಹಾಕೋ ಅಂತ ಗನ್ನನ್ನ ತೋರಿಸಿ ನಮ್ಮ ಹೀರೋಯಿನ್ ಅನ್ನು ಹೆದರ್ಸ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಅವನಿಗೆ ಗಂಟಲಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಗಂಟಲನ್ನು ಹಿಡ್ಕೊಂಡು ಹಾಗೆ ಕೆಳಗಡೆ ಬಿದ್ದೋಗ್ತಾ ಇದ್ದಾನೆ. ಏನೇ ಮಾಡಿದೆ, ನನಗೆ ಗಂಟಲೆಲ್ಲ ಒಂಥರ ಆಗ್ತಾ ಇದೆ, ಏನೇ ಮಾಡಿದೆ, ನಾನು ಹಾಗೆ ಕಣೋ ಅನ್ಕೊಂಡಿದ್ದೆ, ನಾನೊಂದು ಕೆಟ್ಟ ತಾಯಿಯಾಗಿರ್ತೀನಿ ಅಂತ, ಒಂದು ಮನುಷ್ಯನೇ ಇಲ್ಲ ಅನ್ಕೊಂಡಿದ್ದೆ, ಕೆಟ್ಟ ಹೆಂಗಸು ನಾನು ಹಾಗಂತಾನೆ ಅನ್ಕೊಂಡಿದ್ದೆ, ಬಟ್ ಆದ್ರೆ ಅದು ನಾನು ಇಲ್ಲ ಕಣೋ, ನಾನು ಒಳ್ಳೆ ಪರ್ಸನ್, ನನ್ನ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿರ್ತೀನಿ, ಈ ಪ್ರಪಂಚದಲ್ಲಿ ಒಳ್ಳೆ ಮನುಷ್ಯಾಗೂ ನಾನು ಇರ್ತೀನಿ, ಅದನ್ನ ಯಾರ ಕೈಯಲ್ಲೂ ತಡೆಯೋಕೆ ಆಗಲ್ಲ ಅಂತ ಮಾತಾಡ್ಕೊಂಡೆ ಒಂದೇ ಏಟು ರಾಬ್ಗೆ ಹಾಗೆ ವಿಂಡೋವನ್ನ ಹೊಡೆದುಕೊಂಡು ಕೆಳಗಡೆ ಬಿದ್ದು ಸಾಯ್ತಾನೆ. ಅಷ್ಟೇ ಸ್ಪಾಟ್ ಔಟ್. ಇವಾಗ ಸ್ವಲ್ಪ ದಿನಗಳ ನಂತರ ಯಾವಾಗಿನ ತರನು ನಮ್ಮ ಲೇನಿ ಆ ತೋಟದೊಳಗಡೆ ಓಡಿ ಬಂದು ಅವಳ ತಾಯಿಗಾಗಿ ಒಂದು ಆಪಲ್ ಅನ್ನ, ಚೆನ್ನಾಗಿರೋ ಆಪಲ್ ಅನ್ನ ತಗೊಂಡು ಓಡಿ ಹೋಗ್ತಾಳೆ. ನಮ್ಮ ಹೀರೋಯಿನ್ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಕೆಲಸ ಹುಡಿಕೊಂಡು ನಮ್ಮ ಹೀರೋಯಿನ್ ಎಲ್ಲಿಗೂ ಹೋಗಿಲ್ಲ, ಅಲ್ಲೇ ಸ್ಟೇ ಆಗ್ಬಿಟ್ಟಿದ್ದಾರೆ. ಈ ಜಾಗದಲ್ಲಿ ಏನುವೇ ಇಲ್ಲ ಅಂತ ಅನ್ಕೊಂಡಿದ್ದ ನಮ್ಮ ಹೀರೋಯಿನ್ಗೆ ಇವಾಗ ಆಪಲ್ ಬಟರ್ ಜಾಮನ ಮಾಡುವ ರೆಸಿಪಿ ಸಿಕ್ಬಿಟ್ಟಿದೆ. ಸೊ ಆ ಬಟರ್ ಜಾಮನ ಮಾಡಿ ಒಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಿಬಿಟ್ಟಿದ್ದಾರೆ. ಇದು ಅವರ ತಾಯಿಯ ರೆಸಿಪಿ. ಇವಾಗ ಮನೆ ನೋಡೋಕೆನೆ ಒಂಥರ ಸುಂದರವಾಗಿದೆ. ಹಾಗೆ ಅವಳ ಮಕ್ಕಳ ಹತ್ರ ಅವಳ ತಾಯಿಯ ಬಗ್ಗೆ, ಆ ಮಕ್ಕಳ ಅಜ್ಜಿಯ ಬಗ್ಗೆ ಆ ಮಕ್ಕಳಿಗೆ ಹೇಳ್ತಾ ಇರ್ತಾಳೆ. ಹಾಗೆ ಮಾತಾಡ್ಕೊಂಡೆ ಲೇನಿ ತಗೊಂಡು ಬಂದಿದ್ದ ಆಪಲ್ ಅನ್ನ ಕಟ್ ಮಾಡಿ ನೋಡ್ಬೇಕಾದ್ರೆ ಅದು ತುಂಬಾನೇ ಫ್ರೆಶ್ ಆಗಿದೆ. ಅಂದ್ರೆ ಕೊಳ್ತೋಗಿರೋ ಭಾಗವನ್ನ ಕಟ್ ಮಾಡಿ ಬಿಟ್ಟು ನೋಡ್ಬೇಕಾದ್ರೆ ಆ ಆಪಲ್ ಒಳಗಡೆ ತುಂಬಾನೇ ಫ್ರೆಶ್ ಆಗಿದೆ. ಇವಾಗ ಹಾಗೆ ಅವರ ತಾಯಿ ಒಂದು ನೋಟ್ಬುಕ್ ಅಲ್ಲಿ ಆ ರೆಸಿಪಿ ಬಗ್ಗೆ ಬರ್ದಿರ್ತಾರೆ. ಅದನ್ನ ನೋಡ್ತಾಳೆ ನಮ್ಮ ಹೀರೋಯಿನ್. ಇಲ್ಲಿರುವ ಎಲ್ಲಾ ಹಣ್ಣುಗಳು ಕೊಳ್ತೋಗಿರುತ್ತೆ, ಬಟ್ ಆದ್ರೆ ಎಲ್ಲಾ ಕಡೆನೂ ಕೊಳ್ತೋಗಿರಲ್ಲ, ಯಾವ್ದಾದ್ರು ಒಂದು ಕಡೆ ಒಳ್ಳೆ ಭಾಗ ಇರುತ್ತೆ. ಆ ಒಳ್ಳೆ ಭಾಗಗಳನ್ನ ಕಟ್ ಮಾಡಿ ಈ ಬಟರ್ ಜಾಮನ್ನ ಮಾಡ್ಬೇಕು ಅನ್ನೋ ತರ ರೆಸಿಪಿ ಬರ್ದಿದೆ. ಅಂದ್ರೆ ಈ ಮೂವಿಯ ಮುಖಾಂತರ ನಮಗೆ ಏನನ್ನ ಹೇಳೋಕೆ ಬರ್ತಾ ಇದ್ದಾರೆ ಅಂದ್ರೆ, ನಮ್ಮ ಎಲ್ಲರ ಲೈಫಲ್ಲೂ ಕಹಿಯಾದ ಅನುಭವ ಇರುತ್ತೆ, ಕಪ್ಪಾದ ಗಾಯವು ನೋವುಗಳು ಇರುತ್ತೆ. ಆಲ್ಮೋಸ್ಟ್ ಈ ಆಪಲ್ ಗಳ ತರಾನೇ ಈ ತರ ಕಪ್ಪಾದ ಭಾಗ ಅವರ ಲೈಫ್ ಅಲ್ಲಿ ಇಲ್ದೇ ಇರೋ ಮನುಷ್ಯರೇ ಯಾರು ಇಲ್ಲ. ಬರೀ ಆ ಕೊಳ್ತೋಗಿರೋ ಕಡೆನೆ ನೋಡಿ 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 ನಮ್ಮ ಲೈಫ್ ಅನ್ನೇ ನಾವು ಹಾಳು ಮಾಡ್ಕೋತೀವಿ. ನಮ್ಮನ್ನ ನೋಡಿ ನಾವೇ ಕಷ್ಟ ಪಡ್ತಾ ಇರ್ತೀವಿ. ನಮ್ಮನ್ನ ನೋಡಿ ನಾವೇ ಬೇಜಾರಾಗೋದ್ರ ಬದಲು ಖಂಡಿತ ನಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಕೊನೆಯಲ್ಲಿ ಒಂದು ಬ್ರೈಟ್ ಆದ ಲೈಟ್ ಇರುತ್ತೆ. ಅದು ಯಾವಾಗ್ಲೂ ಮಿಂಚ್ತಾನೆ ಇರುತ್ತೆ, ಚೆನ್ನಾಗೇ ಇರುತ್ತೆ. ಸೊ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ನಮ್ಮ ಲೈಫ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು. ಆ ತರ ನಾವು ಚೇಂಜ್ ಮಾಡ್ಕೊಂಡ್ರೆ ಒಂದಿನ ಇಲ್ಲಾಂದ್ರೂ ಒಂದಿನ ನಮ್ಮ ಹೀರೋಯಿನ್ ಇವಾಗ ಕಟ್ ಮಾಡ್ತಾ ಇರುವ ಆಪಲ್ ತಾರನೆ ನಮ್ಮ ಲೈಫ್ ಕೂಡ ಫ್ರೆಶ್ ಆಗಿರುತ್ತೆ. ನಮ್ಮ ಲೈಫ್ ಚೇಂಜ್ ಆಗ್ಬಿಡುತ್ತೆ. ಎಲ್ಲವೂ ನಮ್ಮ ಮನಸ್ಸೇ ಕಾರಣ, ಎಲ್ಲದಕ್ಕೂ ನಮ್ಮ ಮನಸ್ಸೇ ರೀಸನ್ ಅನ್ನೋ ತರ ತೋರಿಸಿ ಈ ಮೂವಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ನನಗಂತೂ ಈ ಮೂವಿ ತುಂಬಾನೇ ಇಷ್ಟ ಆಯ್ತು. ಹಾರರ್ ಥ್ರಿಲ್ಲರ್ ಮೂವಿ ತರಾನೇ ಇರುತ್ತೆ, ಬಟ್ ಆದ್ರೆ ಇದ್ರ ಜಾನರೇ ಡಿಫ್ರೆಂಟ್ ಆಗಿತ್ತು. ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ, ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿ
ಚೆನ್ನಾಗಿದೆ ನೋಡು, ಕೋಲ್ಡ್ ಆಗಿದ್ರು ಕೂಡ ಕಷ್ಟಪಟ್ಟು ವಿಡಿಯೋಸ್ ಅನ್ನ ಮಾಡ್ತಾನೆ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಥ್ಯಾಂಕ್ ಯು, ಟೇಕ್ ಕೇರ್.